ಓಕೆ, ಈ ಒಂದು ಸಾಟರ್ಡೆ ನೈಟ್ ಸ್ಪೆಷಲ್ ಆಪರ್ಚುನಿಟಿ ನೈಟ್ಗೆ ಮತ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ಆಪರ್ಚುನಿಟಿ ಯಾರಿಗೆಲ್ಲ ಬೇಕು, ಬೇಸಿಕಲಿ ಯಾರೆಲ್ಲ ಫ್ಯಾಮಿಲಿಗೋಸ್ಕರ ಇಲ್ಲ ಅಂತ ಹೇಳಿದ್ರೆ ಆ ನಮ್ಮ ಲವ್ಡ್ ಒನ್ಸ್ಗೆ ನಾವು ಬೇಕಾದಷ್ಟು ಏನೆಲ್ಲ ಪ್ಲಾನ್ ಮಾಡ್ತೀವಿ ಅವ್ರಿಗೋಸ್ಕರ ಇರುತ್ತೆ, ಕರೆಕ್ಟ್? ಸೊ ಈ ಇದರಲ್ಲಿ ನಮ್ಮ ಕಡೆಯಿಂದ ನಿಮಗೆ ಏನೆಲ್ಲ ಆಪರ್ಚುನಿಟಿ ಇದೆ ಅದನ್ನ ನಿಮಗೆ ಇವಾಗ ನೋಡೋಣ. ಆಪರ್ಚುನಿಟಿ ಫ್ಯಾಮಿಲಿಗೋಸ್ಕರ ಏನಿದೆ ಅದನ್ನ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ವೇದದಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದು ನಮ್ಗೆ ಎಲ್ಲರಿಗೂ ಕೂಡ ಪರಿಚಯ ಆಗಿರುವಂತ ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತನ್ನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಎಬಿಲಿಟಿಗಿಂತ ಜಾಸ್ತಿ ನಮ್ಮ ಗೋಲ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಗುರಿ ಇಟ್ಕೋಬೇಕು ಅಂತ ಹೇಳಿ ಅದು ವೇದದಲ್ಲಿ ಇತ್ತು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ರು. ಸೊ ಈ ರೀತಿ ನಮ್ಮ ಎಬಿಲಿಟಿಗಿಂತ ಜಾಸ್ತಿ ಯಾವಾಗ ನಾವು ಗೋಲ್ಸ್ ಇಟ್ಕೊಳ್ತೀವಿ ಇಲ್ಲಾಂದ್ರೆ ಗುರಿನ ಇಟ್ಕೊಳ್ತೀವಿ, ಅವಾಗ ನಾವು ಆ ಒಂದು ಗ್ಯಾಪ್ ನ ಫಿಲ್ಅಪ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ನನ್ನ ಎಬಿಲಿಟಿ ಆಮೇಲೆ ನನ್ನ ಗುರಿ ಇವೆರಡೂ ಗ್ಯಾಪ್ ಏನಿದೆ ಇದನ್ನ ಫುಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಬಿಲಿಟೀಸ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವಾಗ ಪ್ರಯತ್ನ ಪಡ್ತೀವಿ ಅವಾಗ ಲೈಫ್ಗೂ ಒಳ್ಳೇದು, ನಮಗೂ ಒಳ್ಳೇದು, ಹಾಗೇನೆ ನಮ್ಮ ಯಾರೆಲ್ಲ ನಮ್ಮ ಒಂದು ಫ್ಯಾಮಿಲಿ ಇದ್ದಾರೆ ಇಲ್ಲಾಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಕರೆಕ್ಟ್? ಸೊ ಈ ರೀತಿ ನಮ್ಮ ಎಬಿಲಿಟಿಗಿಂತ ಜಾಸ್ತಿ ಗೋಲ್ಸ್ ಇಟ್ಕೋಬೇಕು ಅಂತ ಹೇಳಿ ವೇದದಲ್ಲಿ ಇತ್ತು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದು ವಿವೇಕಾನಂದ ಅವರು. ಸೊ ಇದು ನಿಮಗೂ ಕೂಡ ನೀವು ಇದೇ ತರ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ, ಗೋಲ್ಸ್ ಏನಾದ್ರು ಗುರಿಗಳೇನಾದ್ರು ನಿಮ್ಮ ಫ್ಯಾಮಿಲಿ ಇಟ್ಕೊಂಡಿದ್ರೆ ಆಕ್ಚುಲಿ ಅದು ತುಂಬಾ ಒಳ್ಳೇದು. ಸೊ ಫ್ಯಾಮಿಲಿ ಬೇಸಿಕಲಿ ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಎಸ್ಪೆಷಲಿ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದೆಲ್ಲ ಕಷ್ಟ ಪಡೋದು ಬೇಡ, ಇಲ್ಲಾಂದ್ರೆ ಯಾವಾಗ ಅವ್ರು ನೋಡ್ತಾರೆ ಸಾಯಂಕಾಲ 6 o'clock ಇಲ್ಲ 7 o'clock ತನಕ ಕೆಲಸ ಮಾಡೋ ಬದಲು ಯಾವಾಗ ಹೊರಗಡೆ ಓಡಾಡೋದೆಲ್ಲ ನೋಡ್ತಾರೆ ಅವಾಗ ಆಕ್ಚುಲಿ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆ ಒಂದು ಪ್ರೀತಿ ಜಾಸ್ತಿ ಇರೋದ್ರಿಂದ ಅಷ್ಟೊಂದೆಲ್ಲ ಎಫರ್ಟ್ ಹಾಕೋ ಬದಲು ನೀನ್ ಕಂಫರ್ಟಬಲ್ ಆಗಿ ಇದ್ದಿದ್ರಲ್ಲಿ ಇರುವಂತ ಫ್ಯಾಮಿಲಿ ಹೇಳುವಂಥದ್ದು ಅದ್ರಲ್ಲಿ ಏನ್ ತಪ್ಪಿಲ್ಲ. ಸೊ ಅವ್ರ ಪ್ರೀತಿ ಜಾಸ್ತಿ ಅದಕ್ಕೆ ಅಂತೇಳಿ ಆತರ. ಸೊ ಅದ್ರ ಬದಲು ಯಾವಾಗ ನಾವು ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ಆಮೇಲೆ ಈ ಒಂದು ಟೈಮ್ ಅನ್ನೋದು ಅನ್ಸರ್ಟನ್ ಅಂತ ನಮ್ಗೆ ಆಲ್ರೆಡಿ 2020-21 ಅಲ್ಲಿ ರಿಯಲೈಸ್ ಆಗಿದೆ. ಸೊ ಈ ತರ ಅನ್ಸರ್ಟನಿಟಿ ಮುಂದೆ ಯಾವಾಗ್ಲಾದ್ರೂ ಆಗ್ಬೋದು, ಎಸ್ಪೆಷಲಿ ನಮ್ಮ ಒಂದು ಪ್ರೆಸೆಂಟ್ ಸಿನಾರಿಯೋ, ಮಾರ್ಕೆಟ್ ಸಿನಾರಿಯೋ ಇಲ್ಲ ಜಾಬ್ ಸಿನಾರಿಯೋ ಏನಿದೆ ಅಷ್ಟು ಈಸಿ ಇಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತು. ಸೊ ಆತರ ಇರ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗೆ ಏನೆಲ್ಲ ಗುರಿಗಳು ಇಟ್ಕೊಂಡಿರ್ತೀವಿ, ಇಲ್ಲಾಂದ್ರೆ ಗೋಲ್ಸ್ ಇಲ್ಲಾಂದ್ರೆ ಡ್ರೀಮ್ಸ್, ಸೊ ಏನೆಲ್ಲ ಹೆಸರು ಕೊಡ್ತೀರಾ, ಸೊ ಅದರಲ್ಲಿ ಡಿಫರೆಂಟ್ ಹೆಸರು ಆದ್ರೆ ಎಲ್ಲಾನು ಕೂಡ ಒಂದೇ. ಸೊ ಈ ರೀತಿ ಫ್ಯಾಮಿಲಿಗೋಸ್ಕರ ಏನೆಲ್ಲ ಕನ್ಸು ಇಟ್ಕೊಂಡಿರ್ತೀವಿ, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ಫಸ್ಟ್ ಯಾವಾಗ್ಲೂ ಕೂಡ ಪ್ಲಾನ್ ಮಾಡ್ತಾ ಇದ್ದು ಸಾಲದಿಂದ ಹೊರಗಡೆ ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಸಫಿಶಿಯಂಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ. ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಾಗ ಯಾವಾಗ್ಲೂ ಕೂಡ ಅನ್ಸೋದು ಫಸ್ಟ್ ನಮ್ಮ ಒಂದು ಹೊರೆ ಏನಿದೆ ಸಾಲ ತೀರಿಸಬೇಕು, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಕೂಡ ನಾವು ಮುಂದೆ ನೋಡಬೇಕಾಗಿಲ್ಲ. ಆ ರೀತಿ ಇರೋವಾಗಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಸಫಿಶಿಯಂಟ್ ಆಗಿರ್ಬೇಕು, ಕರೆಕ್ಟ್? ಆತರ ಫಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಸೊ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಜಾಬ್ ಅಲ್ಲಿ ಇದ್ರು ಕೂಡ ಮಂತ್ಲಿ ಇನ್ಕಮ್ ಏನಿದೆ ಅಂದ್ರೆ ಮಂತ್ಲಿ ಸ್ಯಾಲರಿ ಆಗಿರ್ಬೋದು ಇಲ್ಲ ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು ಅದ್ರದ್ದು ಅಟ್ಲೀಸ್ಟ್ 1 to 2 months ಆಗುವಷ್ಟಾದ್ರೂ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಅಲ್ಲಿ ಇರಬೇಕು. ಸೊ ಅದು ಬ್ಯಾಂಕ್ ಬ್ಯಾಲೆನ್ಸ್ ಪ್ಲಾನ್ ಮಾಡಿದಾಗ ಖಂಡಿತ ಆಗುತ್ತೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಅದಾದ್ಮೇಲೆ ಓಡಾಡೋದಕ್ಕೆ, ಎಸ್ಪೆಷಲಿ ಟ್ರಾವೆಲ್ ಫ್ಯಾಮಿಲಿ ಜೊತೆಗೆ ಓಡಾಡೋದಕ್ಕೆ, ಟೂರ್ ಆಗಿರ್ಬೋದು ಇಲ್ಲಾಂದ್ರೆ ಯಾವುದೇ ತರ ಒಂದು ಓಡಾಡೋವಾಗಿದ್ರೆ ಫ್ಯಾಮಿಲಿ ಜೊತೆ ಓಡಾಡೋದಕ್ಕೆ ಖುಷಿ ಆಗಲ್ಲ. ಸೊ ಖುಷಿ ಏನಿದೆ ಆ ತರ ಆಗುವಾಗಿದ್ರೆ ವಿತ್ ಇನ್ ಕರ್ನಾಟಕ, ವಿತ್ ಇನ್ ಇಂಡಿಯಾ ಇಲ್ಲಾಂದ್ರೆ ಅಬ್ರಾಡ್ ಯಾವ ರೀತಿ ಆದ್ರೂ ಸರಿ ಓಡಾಡೋವಾಗಿದ್ರೆ ವರ್ಷಕ್ಕೊಂದ್ಸತಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಅದಕ್ಕಿಂತ ಜಾಸ್ತಿ ಪ್ಲಾನ್ ಮಾಡ್ಕೊಳ್ಳೋಗಿದ್ರೆ, ಸೊ ಆತರ ಹೋಗುವಾಗಿದ್ದಕ್ಕೂ ಕೂಡ ಎಲ್ಲರಿಗೂ ಕೂಡ ಪ್ಲಾನ್ ಮಾಡ್ಕೊಳ್ತೀವಿ. ಆ ತರ ಕೂಡ ಮಾಡ್ಕೊಂಡಿದ್ರೆ ದೆನ್ ವಿ ಹ್ಯಾವ್ ಎ ಆಪರ್ಚುನಿಟಿ ಫಾರ್ ಯು. ಆಮೇಲೆ ಮದುವೆ ಆದ್ಮೇಲೆ ಒಂದು ದೊಡ್ಡ ಡ್ರೀಮ್ ಅಂತ ಹೇಳಲ್ಲ, ಆಕ್ಚುಲಿ ಅದು ರೆಸ್ಪಾನ್ಸಿಬಿಲಿಟಿ. ಮಕ್ಕಳಿಗೆ ಎಜುಕೇಶನ್ ಕೊಡ್ಸುವಂಥದ್ದು, ಒಂದು ಪ್ರಾಪರ್ ಎಜುಕೇಶನ್ ಏನು ಕೊಡಿಸ್ಬೇಕು, ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಫ್ಯೂಚರ್, ಮಕ್ಕಳು ಫ್ಯೂಚರ್ ಇಲ್ಲಾಂದ್ರೆ ಫ್ಯಾಮಿಲಿ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬೇಸಿಕ್ ಎಜುಕೇಶನ್ ಜೊತೆಗೆ ಒಂದು ಹೈಯರ್ ಎಜುಕೇಶನ್ ಕೂಡ ಕೊಡ್ಸೋ ಆಗಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಮೋರ್ ದೆನ್ ಎ ಡ್ರೀಮ್, ಗುರಿ ಅನ್ನೋದಕ್ಕಿಂತ. ಸೊ ಅದು ಒಳ್ಳೆ ಇನ್ಸ್ಟಿಟ್ಯೂಟ್ ಆದ್ರೆ ಇನ್ನೂ ಒಳ್ಳೇದು, ಕರೆಕ್ಟ್? ಸೊ ಆ ರೀತಿ ಕೂಡ ಪ್ಲಾನ್ ಮಾಡ್ಕೊಂಡಿದ್ರೆ ದಟ್ಸ್ ಎ ವೆರಿ ಗುಡ್ ಥಿಂಗ್. ಅದಾದ್ಮೇಲೆ ರೆಕಗ್ನಿಷನ್ ಎಲ್ಲರಿಗೂ ಕೂಡ ಬೇಕು. ಸೊ ಮನೇಲಿ ಇರುವಂತವ್ರಿಗೂ ಕೂಡ ಬೇಕು, ಇಲ್ಲ ಅಂತ ಹೇಳಿದ್ರೆ ಕೆಲಸದಲ್ಲಿ ಇರೋರ್ಗೂ ಕೂಡ ಬೇಕು, ಎಂತವ್ರಾದ್ರೂ ಸರಿ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ರೆಕಗ್ನಿಷನ್ ಬೇಕೇ ಬೇಕು. ಮೋರ್ ದೆನ್ ದಿ ಇನ್ಕಮ್ ಇವಾಗ
ರೆಕಗ್ನಿಷನ್ ಆಗುವಂಥದ್ದು, ನಾವು ಮಾಡುವಂತ ಕೆಲಸ ರೆಕಗ್ನೈಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಪ್ರಿಸಿಯೇಷನ್ ಏನಿದೆ, ಈ ಒಂದು ಅಪ್ರಿಸಿಯೇಷನ್ ಸಿಕ್ಕುವಾಗಿದ್ರೆ ಖುಷಿ ಆಗುತ್ತೆ. ಕರೆಕ್ಟ್. ಈ ಖುಷಿ ಫ್ಯಾಮಿಲಿ ಜೊತೆಗೆ ಸೊಸೈಟಿ, ಇಲ್ಲ ಅಂತ ಹೇಳಿದ್ರೆ ನಾನು ಇರುವಂತ ಒಂದು ಸ್ಟೇಟ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಕಂಟ್ರಿ ಆಗಿರ್ಬೋದು, ಇಲ್ಲಾಂದ್ರೆ ಪ್ರಪಂಚದಲ್ಲೂ ಕೂಡ ಆಗುವಾಗಿದ್ರೆ ತುಂಬಾ ಒಳ್ಳೇದು. ನನಗೆ ಆಕ್ಚುಲಿ ಮೋರ್ ದೆನ್ ದಿ ಔಟ್ಸೈಡ್ ವರ್ಲ್ಡ್, ವಿತ್ ಇನ್ ಮೈ ಫ್ಯಾಮಿಲಿ ರೆಕಗ್ನೈಸ್ ಆಗೋದು, ವಂಶದಲ್ಲಿ ನಮ್ಮ ಹೆಸರನ್ನ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡೋ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ಆ ರೀತಿ ಇದು ನಾನು ಅನ್ಕೊಂಡಿರೋದು. ಸೊ ಎಲ್ಲರಿಗೂ ಕೂಡ ಅದೇ ತರ ಇರ್ಬೇಕು ಅಂತಲ್ಲ, ಯಾಕಂದ್ರೆ ಫ್ಯಾಮಿಲಿ ಹೆಸರು ಮಾಡೋದು ತುಂಬಾ ಕಷ್ಟ. ಔಟ್ಸೈಡ್ ಈಸಿ, ಆದ್ರೆ ವಿತ್ ಇನ್ ದಿ ಫ್ಯಾಮಿಲಿ ಎಲ್ಲ ರಿಯಾಲಿಟಿ ಗೊತ್ತಿರೋದ್ರಿಂದ ಒಳ್ಳೆ ರೀತಿ ಫ್ಯಾಮಿಲಿ ಹೆಸರು ತಗೊಳ್ಳಾಗಿದ್ರೆ ತುಂಬಾ ಒಳ್ಳೆ. ಆ ತರನು ಕೂಡ ರೆಕಗ್ನಿಷನ್ ಆಗೋದು. ಜೊತೆಗೆ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಯಾರಿಗೆ ತಾನೆ ಬೇಡ. ಸೊ ಸಾಟರ್ಡೇನು ಕೂಡ ಇವಾಗ ನೀವೇನಾದ್ರೂ ಮೊಬೈಲ್ ಇಟ್ಕೊಂಡು ಇಲ್ಲಾಂದ್ರೆ ಲ್ಯಾಪ್ಟಾಪ್ ಏನೋ ನೋಡಿದ್ರು ಆಬ್ವಿಯಸ್ಲಿ ಫ್ಯಾಮಿಲಿ ಬೈತಾರೆ. ಸೊ ಯಾಕೆ ಹೇಳಿದ್ರೆ ಕೆಲಸ ಅಟ್ಲೀಸ್ಟ್ 10 to 12 hours ಕೆಲಸ ಕೊಟ್ಟು ತಿರ್ಗಾ ಇನ್ನೊಂದು ಕೂಡ ಮಾಡುವಾಗಿದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನೋ ಬದಲು ಅಂದ್ರೆ ರಿವರ್ಸ್ ಮಾಡುವಾಗಿದ್ರೆ ಹೇಗಿರುತ್ತೆ, ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಟ್ಟು ಆಮೇಲೆ ನಿಮ್ಮ ಒಂದು ಟೈಮ್ ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಒಂದು ಟೈಮ್ ಫ್ರೀಡಮ್ ಸಿಕ್ಕಿದ್ರೆ ಇನ್ನೂ ಕೂಡ ಖುಷಿ ಆಗುತ್ತೆ. ಕರೆಕ್ಟ್. ಆ ರೀತಿ ಒಂದು ಟೈಮ್ ಫ್ರೀಡಮ್ ಕೂಡ ಸಿಗೋ ಆಗಿದ್ರೆ, ಜೊತೆಗೆ ಒಂದು ದೊಡ್ಡ ಒಂದು ಮನೆ, ಎಸ್ಪೆಷಲಿ ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದಾರೆ, ಸೊ ಬಾಡಿಗೆ ಮನೆ ಇಲ್ಲಾಂದ್ರೆ ಬೋಗಿದ ಮನೆ, ಲೀಸ್ ಮನೆ ಅಂತ ಏನ್ ಹೇಳ್ತೀವಿ, ಐದರ್ ರೆಂಟೆಡ್ ಇಲ್ಲಾಂದ್ರೆ ಲೀಸ್ಡ್ ಮನೆಯಿಂದ ಓನ್ ಹೌಸ್ ಹೋಗೋದು ತುಂಬಾ ಒಳ್ಳೇದು. ಸೊ ಎಸ್ಪೆಷಲಿ ನಮ್ಮ ತಂದೆ ತಾಯಿ ಇಲ್ಲ ನಾವು ಕೂಡ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ನಮ್ಮ ಪೇರೆಂಟ್ಸ್ ಅವರ ಒಂದು ಹೋಗುವಂತ ಟೈಮಿಗಿಂತ ಮುಂಚೆ ಅವ್ರಿಗೂ ಕೂಡ ಒಂದು ಸ್ವಂತ ಮನೆ, ಇಲ್ಲ ಅಂತ ಹೇಳಿದ್ರೆ ನಾವೇನು ಬಾಡಿಗೆ ಮನೇಲಿ ಇದ್ವಿ, ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಅದೇ ತರ ಬಾಡಿಗೆ ಮನೇಲಿ ಇರಬಾರ್ದು ಅನ್ನೋಗಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇದೆಲ್ಲಾನು ಕೂಡ ನಮ್ಮ ರಿಕ್ವೈರ್ಮೆಂಟ್ ಆಗುತ್ತೆ. ಈ ರೀತಿ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಮಾಡ್ಕೊಂಡಾಗ ಅದನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇನ್ಕಮ್ ಬೇಕಾಗತ್ತೆ. ಸೊ ಇನ್ಕಮ್ ಆಗಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋ ಬದಲು ಯಾಕೆ ಇದನ್ನ ಪ್ರಯತ್ನ ಪಡಬಾರ್ದು. ಕರೆಕ್ಟ್. ಆ ರೀತಿ ಪ್ರಯತ್ನ ಪಡುವಾಗಿದ್ರೆ ಎಲ್ಲರಿಗೂ ಒಂದ್ಸಲ ಬಿಸ್ನೆಸ್ ಮಾಡ್ಬೇಕು ಅನ್ನೋಗಿದ್ರೆ ಆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಇನ್ಕಮ್ ಇಲ್ಲ, ಇಲ್ಲಾಂದ್ರೆ ದುಡ್ಡಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕುತ್ಕೊಳ್ಳೋ ಬದಲು ಯಾವ ರೀತಿ ಮಾಡೋದು ಅದನ್ನ ಫಸ್ಟ್ ನೋಡೋಣ. ಕರೆಕ್ಟ್. ಈ ತರ ಒಂದು ಇನ್ಕಮ್, ಸೊ ಇನ್ಕಮ್ ಮಾಡ್ಬೇಕು ಅಂದಾಗ ನಮಗೆ ಜಾಬ್ ಇಲ್ಲ ಅಂದ್ರೆ ಬಿಸ್ನೆಸ್ ಎರಡೇ ದಾರಿ ಇದ್ರೆ ಅದಕ್ಕೆ ಇನ್ನೊಂದು ಕೂಡ ಆಪರ್ಚುನಿಟಿ ಇದೆ, ಅದನ್ನೇ ನಿಮ್ಗೆ ಕನೆಕ್ಟ್ ಮಾಡೋಣ ಅಂತೇಳಿ. ಈ ತರ ಒಂದು ಇನ್ಕಮ್ ಅಕಸ್ಮಾತ್ ಜಾಸ್ತಿ ಇಲ್ಲ ಅಂದಾಗ ನಮ್ಗೆ ಯಾವಾಗ್ಲೂ ಕೂಡ ನಾವು ಅನ್ಕೊಂಡಿದ್ದು ಆಮೇಲೆ ಇನ್ಕಮ್ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇನ್ಕಮ್ ಬೇಕು, ಜಾಸ್ತಿ ಮಾಡೋಣ ಅಂತ ಟ್ರೈ ಮಾಡ್ತೀವಿ, ಆದ್ರೆ ಆಗ್ಲಿಲ್ಲ ಅಂದಾಗ ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಇನ್ಕಮ್ ಸರ್ಕಲ್, ಇನ್ನೊಂದು ಗೋಲ್ ಸರ್ಕಲ್, ಇಲ್ಲಾಂದ್ರೆ ಗುರಿದು ಒಂದು ಸರ್ಕಲ್ ಅಂತ ನೋಡೋ ಹಾಗಿದ್ರೆ ನಮ್ಮ ಇನ್ಕಮ್ ಎಲ್ಲಿ ತನಕ ನಮ್ಮ ಅನ್ಕೊಂಡಿರುವಂತ ಸರ್ಕಲ್ ಏನಿದೆ, ಇಲ್ಲ ಅಂತ ಹೇಳಿದ್ರೆ ಗುರಿಗಳೇನಿದೆ ಅದಕ್ಕಿಂತ ಜಾಸ್ತಿ ಆಗಲ್ಲ ಇನ್ಕಮ್, ಅಲ್ಲಿ ತನಕ ಆ ಒಂದು ಗ್ಯಾಪ್ ಇದ್ದೇ ಇರುತ್ತೆ. ಸೊ ಕೆಲವರು ಆಲ್ರೆಡಿ ಅಚೀವ್ ಮಾಡ್ಕೊಂಡಿದ್ರೆ ವೆರಿ ಗುಡ್, ಸೊ ದಟ್ಸ್ ಎ ಗ್ರೇಟ್ ಥಿಂಗ್. ಸೊ ಆದ್ರೂ ಕೂಡ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಅಕಸ್ಮಾತ್ ಇನ್ನು ನಾನು ಡ್ರೀಮ್ಸ್ ಏನಾಗಿದೆ ಇನ್ನು ಮಾಡ್ಕೊಂಡಿಲ್ಲ ಅಂದಾಗ ನಿಮಗೂ ಕೂಡ ಒಂದು ಆಪರ್ಚುನಿಟಿ ಇದೆ. ಸೊ ಯಾರಾದ್ರೂ ಅಷ್ಟೇ, ಸೊ ನಿಮ್ಗೆ ಎರಡು ಕಡೆ ಅಚೀವ್ ಆಗಿದ್ರು ಸರಿ, ಇಲ್ಲ ಗ್ಯಾಪ್ ಇದ್ರು ಸರಿ, ನಿಮ್ಗೆ ಅಂತ ಒಂದು ಆಪರ್ಚುನಿಟಿ ಇದೆ, ಅದನ್ನೇ ಕನೆಕ್ಟ್ ಮಾಡೋಣ ಅಂತ ಹೇಳಿ ಈ ಒಂದು ಸ್ಮಾಲ್ ಸೆಷನ್ ನಿಮಗೋಸ್ಕರ. ಸೊ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಗೆ, ಇನ್ಕಮ್ ಅಂತ ಬಂದಾಗ ಎರಡು ತರ ಇನ್ಕಮ್ ಮಾಡ್ಬೋದು. ಒಂದು ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಆಕ್ಟಿವ್ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಟೈಮ್ ಅಂಡ್ ಎಫರ್ಟ್ ಕೊಟ್ಟು ದುಡ್ಡು ಮಾಡುವಂತದನ್ನ ಆಕ್ಟಿವ್, ಹೆಸರು ಹೇಳೋ ತರ ಆಕ್ಟಿವ್ ಆಗಿ ಇನ್ಕಮ್ ಮಾಡೋದು. ನಾವ್ ಎಲ್ಲಿ ತನಕ ವರ್ಕ್ ಮಾಡ್ತೀವಿ ಅಲ್ಲಿ ತನಕ ಬರುವಂತದನ್ನ ಆಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಅದು ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಇಬ್ರು ಅಷ್ಟೇ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ಎಲ್ಲ ಗ್ರಾಸರಿ ಸ್ಟೋರ್ಸ್ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ಸ್, ಯಾವ್ದೆಲ್ಲ ಸ್ಟೋರ್ಸ್ ಗಳು ನೋಡ್ತೀರಾ ಅವ್ರಿಗೋಸ್ಕರ ಅವರೇ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾರೆ, ಅದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅವರೇ ದುಡ್ಡು ಇನ್ವೆಸ್ಟ್ ಮಾಡಿ ಅವರೇ ಎಂಪ್ಲಾಯಿ ಆಗಿ ವರ್ಕ್ ಮಾಡೋದ್ರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅದು ಡಾಕ್ಟರ್ಸ್ ಕೂಡ ಆಗಿರ್ಬೋದು, ಕ್ಲಿನಿಕ್ ಇಟ್ಕೊಂಡಿರುವಂತ ಡಾಕ್ಟರ್ಸ್, ಆಟೋ ರಿಕ್ಷಾ ಡ್ರೈವರ್ಸ್, ಇಲ್ಲಾಂದ್ರೆ ಲಾಯರ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಈವನ್ ಆಡಿಟರ್ಸ್, ಇವರೆಲ್ಲಾನು ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲಿ ಬರ್ತಾರೆ. ಇಲ್ಲಾಂದ್ರೆ ಸ್ಯಾಲರಿಡ್ ಎಂಪ್ಲಾಯ್ಡ್, ಇವರೆಲ್ಲ ಎರಡು ಕ್ಯಾಟಗರಿ ಪೀಪಲ್ ಏನು, ಸೊ ಆಲ್ಮೋಸ್ಟ್ ಪರ್ ಡೇ 10 to 12 hours ಟೈಮ್ ನ ಇನ್ವೆಸ್ಟ್ ಮಾಡ್ತಾರೆ. ಸೊ ಟೈಮ್ ಇನ್ವೆಸ್ಟ್ ಮಾಡಿ ಆಕ್ಟಿವ್ ಆಗಿ ವರ್ಕ್ ಮಾಡಿದಾಗ ಮಾತ್ರ ಇನ್ಕಮ್. ಸ್ಯಾಲ್ರಿ ತಗೊಳ್ಳೋದಕ್ಕೆ ವರ್ಕ್ ಹೋಗ್ಲಿಲ್ಲ, ಇಲ್ಲ ಅಂತ ಹೇಳಿದ್ರೆ ಅಂಗಡಿ ಓಪನ್ ಮಾಡ್ಲಿಲ್ಲ ಅಂದಾಗ ಆಬ್ವಿಯಸ್ಲಿ ಇನ್ಕಮ್ ಬರೋದಿಲ್ಲ. ಅದಕ್ಕೆ ಇದನ್ನ ಆಕ್ಟಿವ್ ಸೋರ್ಸ್ ಅಂತ ಹೇಳ್ತೀವಿ. ಇದ್ರ ಆಪೋಸಿಟ್ ಇರುವಂತದ್ದು ಪ್ಯಾಸಿವ್ ಸೋರ್ಸ್.
ಅದರರ್ಥ ಬೇಸಿಕಲಿ ವರ್ಕ್ ಮಾಡದಿರೋ ದುಡ್ಡು ಮಾಡೋದು ಅಂತಲ್ಲ. ಪ್ಯಾಸಿವ್ ಸೋರ್ಸ್ ಅಂತ ಹೇಳಿದ್ರೆ ಟೈಮ್ ಅಂಡ್ ಎಫರ್ಟ್ ಏನಿದೆ ಕಡಿಮೆ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡುವಂಥದ್ದು. ಸೊ ಅದೇ ಬಿಸ್ನೆಸ್ ಪೀಪಲ್ ಯಾವಾಗ ಫಂಡ್ಸ್ ಸಫಿಶಿಯಂಟ್ ಆಗಿದೆ, ದೊಡ್ಡ ಒಂದು ಫ್ಯಾಕ್ಟರಿ ಸೆಟಪ್ ಮಾಡೋದು, ಇಲ್ಲ ದೊಡ್ಡ ಒಂದು ಫರ್ಮ್ ಸೆಟಪ್ ಮಾಡೋದು, ಅಲ್ಲಿ ಬೇಕಾದಷ್ಟು ಬೇರೆ ಎಂಪ್ಲಾಯೀಸ್ ನ ಇಟ್ಟು ಆಮೇಲೆ ಬಿಸ್ನೆಸ್ ಮಾಡೋದು. ಸೊ ಅಲ್ಲಿ ಬೇರೆಯವ್ರನ್ನ ಎಂಪ್ಲಾಯಿ ಆಗಿ ಇಡ್ತಾರೆ. ಸೊ ಅದನ್ನ ಬಿಸ್ನೆಸ್ ಅಲ್ಲಿ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡೋದು. ಸೊ ಇಲ್ಲೇನು, ಸೊ ಅವರ ಓನ್ ಟೈಮ್ ಅಂಡ್ ಎಫರ್ಟ್ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ ಕಂಪೇರ್ ಟು ಸ್ಯಾಲರಿಡ್ ಎಂಪ್ಲಾಯೀಸ್. ಸೊ ಇದು ಡಿಫರೆನ್ಸ್. ಅದಾದ್ಮೇಲೆ ಇನ್ವೆಸ್ಟರ್ ಇನ್ನೂ ದೊಡ್ಡ ಲೆವೆಲ್. ಸೊ ಇಲ್ಲಿ ಅವರ ಒಂದು ದುಡ್ಡು ಸಫಿಶಿಯಂಟ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ ಆ ದುಡ್ಡು ಬೇಸಿಕಲಿ ಅವ್ರಿಗೋಸ್ಕರ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿರುತ್ತೆ, ಇಲ್ಲಾಂದ್ರೆ ಆ ಬಿಸ್ನೆಸ್ಗೂ ಅವ್ರಿಗೋಸ್ಕರ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಇನ್ವೆಸ್ಟರ್ ಅಂತ. ಸೊ ಇದು ಒಂದು ಪ್ರೋಸೆಸ್ ಇರುತ್ತೆ. ಸೊ ಸಡನ್ ಆಗಿ ಎಲ್ಲರೂ ಕೂಡ ಇನ್ವೆಸ್ಟರ್ ಆಗೋದು ಆಕ್ಚುಲಿ ಕಷ್ಟ. ಕೆಲವರು ಆಲ್ರೆಡಿ ಬಿಸ್ನೆಸ್ ಏನಾದ್ರು ಫ್ಯಾಮಿಲಿ ಸೆಟಪ್ ಮಾಡಿದ್ರೆ ಆಮೇಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ದೆನ್ ದಟ್ ಈಸ್ ಎ ಇನ್ವೆಸ್ಟರ್. ಸೊ ಇದು ಬೇಸಿಕಲಿ ಒಂದು ಕರ್ವ್ ಏನಿದೆ, ಲೆಫ್ಟ್ ಸೈಡ್ ಇಂದ ನಿಮ್ಗೆ ರೈಟ್ ಸೈಡ್ಗೆ ಶಿಫ್ಟ್ ಆಗೋಗಿದೆ. ನನ್ನ ಸ್ಕ್ರೀನ್ ಅಲ್ಲಿ ಲೆಫ್ಟ್ ಟು ರೈಟ್. ಸೊ ನಿಮ್ ಸ್ಕ್ರೀನ್ ಅಲ್ಲಿ ಮೋಸ್ಟ್ಲಿ ಯಾವ ರೀತಿ ಇದೆ. ಸೊ ಬೇಸಿಕಲಿ ಆಕ್ಟಿವ್ ಸೋರ್ಸ್ ಇಂದ ಪ್ಯಾಸಿವ್ ಸೋರ್ಸ್ಗೆ ನೀವು ಹೋಗೋ ಆಗಿದ್ರೆ ಯಾವ ರೀತಿ ಹೋಗೋದು ಅದನ್ನೇ ನೋಡಿದ್ರೆ ತುಂಬಾ ಒಳ್ಳೇದು. ಈ ರೀತಿ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡೋ ಆಗಿದ್ರೆ, ದುಡ್ಡು ನಮಗೋಸ್ಕರ ವರ್ಕ್ ಮಾಡೋ ಆಗಿದ್ರೆ ಆ ತರ ಮಾಡೋದನ್ನ ಕನೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಕರೆಕ್ಟ್. ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಬೇಸಿಕಲಿ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೆಲ್ತ್ ಕ್ರಿಯೇಷನ್ ಅಂತ ಹೇಳ್ತೀವಿ. ಸೊ ವೆಲ್ತ್ ಕ್ರಿಯೇಷನ್ ಮಾಡಿದಾಗ ಅವಾಗ ನಮಗೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಅದು ಕೂಡ ಬೇಕಾದಷ್ಟು ಆಪ್ಷನ್ಸ್ ಇದೆ ಇವಾಗ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಆಪ್ಷನ್ಸ್ ಅದರಲ್ಲೂ ಕೂಡ ಇದೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಬೇಸಿಕಲಿ ಅಷ್ಟು ಈಸಿಯನ್ನು ಕೂಡ ಇಲ್ಲ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಲೆಂಟೆಡ್ ಪೀಪಲ್ ಇಲ್ಲ ಅಂದ್ರೆ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಯಾವಾಗಲೂ ಕೂಡ ಮಾಡ್ಬೇಕಾಗತ್ತೆ. ಎಲ್ಲರಿಗೂ ಅನ್ಸುತ್ತೆ ಈಸಿ ಅಂತ, ಇಟ್ಸ್ ನಾಟ್ ಸೋ ಈಸಿ. ಸೊ ಅದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್. ಸೊ ಅದಕ್ಕೆ ಅಂತ ಬಿಸ್ನೆಸ್ ಮಾಡೋದು ತುಂಬಾ ಒಳ್ಳೇದು. ಸೊ ದುಡ್ಡಿದ್ರೆ ತುಂಬಾ ಒಳ್ಳೇದು, ದುಡ್ಡಿಲ್ಲ ಅಂದ್ರೆ ಟೈಮ್ ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡುವಂಥದ್ದು. ಅದೇ ನಮ್ಮ ಹತ್ರ ಇರುವಂತ ಒಂದು ಅಪರ್ಚುನಿಟಿ, ದಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಹೆಸರು ಹೇಳತ್ತಾರೆ ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಬೇಸಿಕಲಿ ಕಂಪ್ನಿಯಿಂದ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಮಾರ್ಕೆಟಿಂಗ್ ನ ಮಾಡೋದನ್ನ ಕಲ್ತ್ಕೊಳ್ಳೋ ಆಗಿದ್ರೆ ದಟ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್. ಅದರಲ್ಲೇ ನಮ್ಮ ಹತ್ರ ಇರೋದು. ಕಂಪ್ನಿ ಎಲ್ಲಾ ರಿಕ್ವೈರ್ಮೆಂಟ್ ಏನೆಲ್ಲ ಇದೆ ಕಂಪ್ನಿ ಆಲ್ರೆಡಿ ಮಾಡಿರುತ್ತೆ. ಮಾರ್ಕೆಟಿಂಗ್ ನ ಬೇರೆಯವರು ಸೆಲೆಬ್ರಿಟೀಸ್ ಇಲ್ಲ ಅಂತ ಹೇಳಿದ್ರೆ ಮಿಡಲ್ ಮೆನ್, ರಿಟೇಲರ್ಸ್ ಏನೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ, ಸೆಲೆಬ್ರಿಟೀಸ್ ಇಲ್ಲ ಮಾಡೆಲ್ಸ್ ಆಗಿರ್ಬೋದು, ಇಲ್ಲ ರಿಟೇಲರ್ಸ್ ಏನೆಲ್ಲ ಮಾಡ್ತಾರೆ, ಆ ಮಾರ್ಕೆಟಿಂಗ್ ನ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ದಟ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಈ ರೀತಿ ಮಾಡೋದನ್ನ ನಾವು ಸ್ಟಾರ್ಟ್ ಮಾಡಿದಾಗ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಕ್ರಿಯೇಟಿಂಗ್ ಇನ್ಕಮ್. ದೆನ್ ಸ್ಲೋಲಿ ಅದನ್ನೇ ವೆಲ್ತ್ ಆಗಿ ಕನ್ವರ್ಟ್ ಮಾಡ್ಬೋದು. ಈ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋ ಆಗಿದ್ರೆ ಇಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಏನಾದ್ರು ಸ್ಟಾರ್ಟ್ ಮಾಡೋ ಆಗಿದ್ರೆ ಇದು ಫಸ್ಟ್ ಆಫ್ ಆಲ್ ಲೋ ಇನ್ವೆಸ್ಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಟೈಮ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಹಾಗೇನೆ ಮನಿ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಾಗಿದ್ರೆ ಇದು ಯು ಕ್ಯಾನ್ ಸ್ಟಾರ್ಟ್ ವಿತ್ ಜಸ್ಟ್ 3 to 4,000 ಇಂದ ಸ್ಟಾರ್ಟ್ ಮಾಡಬಹುದು. ಇಲ್ಲಾಂದ್ರೆ ಯಾರಾದ್ರೂ ಅಗ್ರೆಸಿವ್ ಆಗಿ ಇನ್ಕಮ್ ಮಾಡುವಂತವ್ರು ಯು ಕ್ಯಾನ್ ಆಲ್ಸೋ ಗೋ ಟು 1 lakh. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 3 to 4,000 rupees ಇಂದ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಸೊ ಆಬ್ವಿಯಸ್ಲಿ 3 to 4,000 rupees ಅಂದಾಗ ಲೋ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಅಕಸ್ಮಾತ್ ನಿಮಗೆ ಸೆಲ್ಲಿಂಗ್ ಇಲ್ಲ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಇಲ್ಲ ಸೇಲ್ಸ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಪೀಪಲ್ ಇಲ್ಲ ಅಂತ ಹೇಳಿದ್ರೆ ಈವನ್ ಸಕ್ಸಸ್ಫುಲ್ ಆಗಿರುವಂತವ್ರು ಜೊತೆಗೆ ಕಂಪ್ನಿಯಿಂದನೂ ಕೂಡ ನಿಮಗೆ ಪ್ರೊಫೆಷನಲ್ ಪೀಪಲ್ ಕೂಡ ನಿಮಗೆ ಹೇಳ್ಕೊಡೋದಕ್ಕೆ ಇಲ್ಲಿ ರೆಡಿ ಇರ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ತನಕ ನೀವು ಇಂಡಿಪೆಂಡೆಂಟ್ ಆಗಿ ನೀವೇ ಮಾಡೋದನ್ನ ಕಲಿಯಲ್ಲ. ಇಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಅಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ನಿಮ್ಗೆ ಹೇಳ್ಕೊಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಸೊ ಅದು ಒಂದು ದೊಡ್ಡ ಅಡ್ವಾಂಟೇಜ್. ಅದಾದ್ಮೇಲೆ ನಾವು ಆಫೀಸ್ ಇಡಬೇಕು ಇಲ್ಲಾಂದ್ರೆ ಒಂದು ಶಾಪ್ ಮಾಡಬೇಕು ಅಂತ ಏನು ಇಲ್ಲ. ಸೊ ವಿತೌಟ್ ಆಫೀಸ್ ಆರ್ ಶಾಪ್ ನಾವು ಬಿಸ್ನೆಸ್ ಮಾಡ್ಬೋದು. ಹಾಗೇನೆ ಕಂಪ್ನಿಯಲ್ಲೇ ಫೆಸಿಲಿಟಿ ಇರುವಂತದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದು ಮನೆಯಿಂದನೂ ಕೂಡ ಮಾಡ್ಬೋದು. ಸೊ ನಾನು ಕೂಡ ಇವಾಗ ಯಾವ ರೀತಿ ಮನೆಯಿಂದನೇ ಮಾತಾಡ್ತಾ ಇದ್ದೀನಿ, ನೀವು ಕೂಡ ಮನೆಯಿಂದನೂ ಕೂಡ ಬಿಸ್ನೆಸ್ ಮಾಡ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಆಫೀಸ್ ಪ್ರಿಮೈಸಸ್ ಕೂಡ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಮ್ಯಾನ್ ಪವರ್ ರಿಕ್ರೂಟ್ ಮಾಡ್ಬೇಕು ಅಂತ ಇಲ್ಲ. ಸೊ ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲರೂ ಕೂಡ ಯಾರು ಬಿಸ್ನೆಸ್ ಆಗಿ ತಗೋತಾರೆ, ಸೊ ಎಲ್ಲರೂ ಕೂಡ ಮಾರ್ಕೆಟಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ಸಾಕು. ದೆನ್ ಮ್ಯಾನ್ ಪವರ್ ನ ಅವ್ರಿಗೆ ಸ್ಯಾಲರಿ ಕೊಟ್ಟು ಇಟ್ಕೋಬೇಕು ಅಂತ ಏನಿಲ್ಲ. ಎವ್ರಿ ಒನ್ ವಿಲ್ ಬಿ ಎ ಎಂಟರ್ಪ್ರಿನಿಯರ್, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಅದಾದ್ಮೇಲೆ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಬೋದು. ಒಂದು ಬಿಸ್ನೆಸ್ ನ ದೊಡ್ಡದಾಗಿ ಯಾವಾಗ ಬಿಲ್ಡ್ ಮಾಡ್ತೀವಿ, ಆ ಬಿಸ್ನೆಸ್ ಬಿಲ್ಡ್ ಆದ್ಮೇಲೆ ದೆನ್ ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಆಗ್ತಾ ಬರುತ್ತೆ.
ಯಾವ ರೀತಿ ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್ ದುಡ್ಡನ್ನ ಹಾಕಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾರೆ. ಅದಾದ್ಮೇಲೆ ಇನ್ನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡಿ ದೆನ್ ಅದನ್ನು ಇನ್ಕಮ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದನ್ನ ನಾವು ಲೀವರೇಜ್ ಅಂತ ಹೇಳ್ತೀವಿ. ಇದನ್ನ ನಾವು ದುಡ್ಡನ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಮನಿ ಇನ್ವೆಸ್ಟ್ ಟೈಮ್ ನ ಇನ್ವೆಸ್ಟ್ ಮಾಡಿ ಲೀವರೇಜ್ ತಗೋಬಹುದು. ಸೊ ಅಂದ್ರೆ ಬೆನಿಫಿಟ್ಸ್ ತಗೋಬಹುದು. ಸೊ ಇದು ನಮ್ಮ ಅಸ್ತ್ರ. ಟೈಮ್ ಇನ್ವೆಸ್ಟ್ ಮಾಡಿ ಅಸ್ತ್ರವಾಗಿ ಯೂಸ್ ಮಾಡಿಕೊಂಡು ದೆನ್ ಅದನ್ನ ಬೆನಿಫಿಟ್ ನ ತಗೊಂಡೋಗೋದು. ಸೊ ಅದಾದ್ಮೇಲೆ ಟೈಮ್ ಫ್ರೀಡಮ್ ಸಿಗುತ್ತೆ. ಯಾವಾಗ ನಾವು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಟೈಮ್ ಸಫಿಶಿಯಂಟ್ ಆಗಿ ಉಳಿಯಕ್ಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ನ ನಾವು ಯಾರ ಜೊತೆ ಇಷ್ಟ ಪಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ನಮ್ಮ ಒಂದು ಪ್ಯಾಷನ್ ಇದೆ, ನಾವು ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನ ಮಾಡೋದಕ್ಕೆ ಸಫಿಶಿಯಂಟ್ ಟೈಮ್ ಸಿಗೋದ್ರಿಂದ ಯು ಕ್ಯಾನ್ ಎಂಜಾಯ್ ಯುವರ್ ಟೈಮ್ ಫ್ರೀಡಮ್. ಅದಾದ್ಮೇಲೆ ನನಗೆ ತುಂಬಾ ಇಷ್ಟ ಆಗಿರೋದು ಬಿಸ್ನೆಸ್ ಫಾರ್ ಜನರೇಷನ್. ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಏನಿದೆ ಬೇಸಿಕಲಿ ಅಷ್ಟು ನಾವ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದೀವಿ, ನಾವು ಯಾವ ರೀತಿ ಕಷ್ಟಪಟ್ಟು ಅಟ್ಲೀಸ್ಟ್ ಏನ್ ಸಫಿಶಿಯಂಟ್ ಆಗಿ ಮಾಡಿದ್ವಿ, ಅದಕ್ಕಿಂತ ಇನ್ನೂ ಟಫ್ ಆಗ್ತಾ ಬರುತ್ತೆ. ಫ್ಯೂಚರ್ ಕಾಂಪಿಟೇಷನ್ ಸಿವಿಯರ್ ಆಗ್ತಾ ಇದೆ. ಹಾಗೇನೆ AI ಜನರೇಷನ್ ಬರ್ತಾ ಇದೆ. ಸೊ ಹಾಗೇನೆ ಎಜುಕೇಶನ್ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ MBA ಕೂಡ ಇವಾಗ ಬೇಸಿಕಲಿ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಂಜಿನಿಯರಿಂಗ್ ಆಕ್ಚುಲಿ ವ್ಯಾಲ್ಯೂ ಕಳೆದೋಗುತ್ತೆ ಅಂತ ಬರ್ತಾ ಇದೆ. ನಂಬರ್ ಆಫ್ ಡಾಕ್ಟರ್ಸ್ ತುಂಬಾ ಜಾಸ್ತಿ ಆಗಿದ್ದಾರೆ. ಇನ್ಮುಂದೆ ಡಾಕ್ಟರ್ಸ್ ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂತ ಬರ್ತಾ ಇದೆ. ಸೊ ಬೇಕಾದಷ್ಟು ಕ್ರಿಯೇಟ್ ಆಗ್ತಾ ಇದೆ. ಈ ತರ ಇದರಲ್ಲಿ ನಾವು ಮಾಡುವಂತ ಒಂದು ಬಿಸ್ನೆಸ್ ನಮ್ಮ ಮಕ್ಕಳಿಗೂ ಕೂಡ ಪಾಸ್ ಮಾಡಬಹುದು. ಸೊ ನಾವ್ ಎಷ್ಟು ಇನ್ಕಮ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ಕೂಡ ಅಷ್ಟೇ ಇನ್ಕಮ್, ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಬಿಸ್ನೆಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ನನಗೆ ಇಷ್ಟ ಆಗಿರುವಂತದ್ದು. ನಮ್ಮ ಮಕ್ಕಳು ಅಟ್ಲೀಸ್ಟ್ ಸೇಫ್ ಆಗಿ ಇನ್ಕಮ್ ನ ಮಾಡ್ಕೋಬಹುದು. ಸೊ ಆ ತರ ಒಂದು ಡಿಪೆಂಡೆನ್ಸಿ ಬದಲು ಅವರು ಕೂಡ ಇಂಡಿಪೆಂಡೆಂಟ್ ಆಗ್ಬೋದು, ಇವನ್ ಇನ್ ಕೇಸ್ ಆಫ್ ಅವರ್ ಡೆತ್. ಸೊ ಇದು ಮೇನ್ ಆಗಿರುವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರುವಂತ ಒಂದು ಬೆನಿಫಿಟ್ಸ್. ಸೊ ಈ ಒಂದು ಬೆನಿಫಿಟ್ಸ್ ನಾವು ನಿಮ್ಗೆ ಏನ್ ಕನೆಕ್ಟ್ ಮಾಡ್ತಾ ಇದೆ, ಇದು ಬೇಸಿಕಲಿ ವಿ ಆರ್ ಪ್ರೆಸೆಂಟಿಂಗ್ ಇಟ್ ಫ್ರಮ್ ಮೋದಿ ಕೇರ್. ಸೊ ಕೆಲವರು ಹೆಸರು ಕೇಳಿರ್ಬೋದು, ಕೆಲವರು ಕೇಳಿಲ್ಲದೆ ಇರ್ಬೋದು. ಕೇಳಿರೋರು ಕೂಡ ಅಟ್ಲೀಸ್ಟ್ ನಿಮಗೆ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಇವಾಗ ನಿಮ್ಗೆ ಪರಿಚಯ ಮಾಡ್ಕೊಡ್ತೀವಿ. ಗೊತ್ತಿದ್ರೆ ಅಕಸ್ಮಾತ್ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಿಲ್ಲ. ಸೊ ಇದರಲ್ಲಿ ಬೇಕಾದಷ್ಟು ಒಂದು ದೊಡ್ಡ ದೊಡ್ಡ ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಪ್ರೋಗ್ರೆಸ್ ಆಗಿರುವಂತದ್ದು. ಮೋದಿ ಕೇರ್ ಅಲ್ಲಿ ಒಂದು ಇನ್ಕಮ್ ಸರ್ಕಲ್ ನ ಕ್ರಾಸ್ ಮಾಡಿರುವಂತವ್ರಿಗೆ ನಮ್ಮ ಹತ್ರ ಒಂದು ಸೇವಿಂಗ್ಸ್ ಅಪರ್ಚುನಿಟಿ ಇದೆ. ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಯಾಕಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಸುಮಾರು ಜನಕ್ಕೆ ಗೊತ್ತು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಕಂಪೇರ್ ಟು ರಿಟೇಲಿಂಗ್ ಚೆನ್ನಾಗಿ ಸಿಗತ್ತೆ. ಸೊ ಅದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಬ್ಯಾಕ್ಡ್ ಅಪ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ಸೊ ಜೊತೆಗೆ ನಿಮಗೆ ಸೇವಿಂಗ್ಸ್ ಅಪ್ ಟು 40,000 rupees ಪರ್ annum, ಇಯರ್ಲಿ 40,000 ತನಕ ನೀವು ಸೇವಿಂಗ್ಸ್ ಕೂಡ ಮಾಡಬಹುದು. ಸೊ ಇದು ಯಾರೆಲ್ಲ ಸರ್ಕಲ್ ನ ಕ್ರಾಸ್ ಮಾಡಿದ್ದಾರೆ ಅಂತವ್ರಿಗೆ, ಇನ್ನೊಬ್ರು ಯಾರಾದ್ರೂ ಬಿಸ್ನೆಸ್ ತಗೊಳ್ಳಾಗಿದ್ರೆ ಸೇವಿಂಗ್ಸ್ ಜೊತೆಗೆ ನೀವು ಇನ್ಕಮ್ ಕೂಡ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ಕಮ್ ಮಾಡೋದಕ್ಕೆ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವು ಫೋಕಸ್ ಮಾಡೋಣ. ಲೈಟ್ ಆಗಿ ಇವಾಗ ಹೇಳ್ತೇನೆ, ಅದ್ರ ಮುಂದೆ ಆಮೇಲೆ ನಿಮಗೆ ಇನ್ನೇನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಬಿಸ್ನೆಸ್ ತಗೊಂಡ್ರೆ ಮಾತ್ರ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ಪ್ರಾಡಕ್ಟ್ ಯೂಸರ್ ಆಗಿದಾಗ ನಿಮಗೆ ಸೇವಿಂಗ್ಸ್ ಇರುತ್ತೆ. ಸೊ ಬಿಸ್ನೆಸ್ ಆಗಿ ತಗೊಂಡಾಗ ಎರಡೂ ಸಿಗುತ್ತೆ. ಓಕೆ, ಸೊ ಇದು ನಮ್ಮ ಹತ್ರ ಇರುವಂತ ಒಂದು ಆಪರ್ಚುನಿಟಿ ಮೋದಿ ಕೇರ್ ಅಲ್ಲಿ. ಗ್ರೇಟ್ ಕ್ವಾಲಿಟಿ ಪ್ರಾಡಕ್ಟ್, ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಜೊತೆಗೆ ಆನ್ಯುಯಲಿ ನಿಮಗೆ 40,000 ರೂಪಾಯಿ ತನಕ ಸೇವಿಂಗ್ಸ್ ಆಗುತ್ತೆ. ಸೊ ಬಿಸ್ನೆಸ್ ಆಗಿ ತಗೊಂಡು ಇನ್ಕಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ತರ ಇರಬೇಕಾದ್ರೆ ಮೋದಿ ಕೇರ್ ಪರಿಚಯ ಇಲ್ಲದೆ ಇರೋರಿಗೆ ಹೇಳೋದಾಗಿದ್ರೆ 28 years ಕಂಪ್ಲೀಟ್ ಮಾಡಿರುವಂತ ಒಂದು ಕಂಪ್ನಿ. ಯಾಕಂದ್ರೆ 1996 ಅಲ್ಲಿ ಇದು ಸ್ಟಾರ್ಟ್ ಆಗಿದೆ, 28 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇದು ಒನ್ ಆಫ್ ದಿ ಮೇನ್ ರೀಸನ್ ಈ ಒಂದು ಕಂಪ್ನಿ ಬಗ್ಗೆ ಹೇಳೋದಾಗಿದ್ರೆ, ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಮೇನ್ ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಫ್ರೀಡಮ್. ಯಾವ ರೀತಿ ಕಂಪ್ನಿ ಓನರ್ ಆಲ್ರೆಡಿ ಎಂಜಾಯ್ ಮಾಡ್ತಾ ಇದ್ರು, ಇದು ಅವರು ಮಾತ್ರ ಅಲ್ಲ, ಈವನ್ ಬೇರೆ ನಮ್ಮ ಇಂಡಿಯನ್ಸ್ಗೂ ಕೂಡ ಕೊಡಬೇಕು. ಅವರು ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಆ ಒಂದು ಮೇನ್ ಆಬ್ಜೆಕ್ಟಿವ್ ಇಂದ ಸ್ಟಾರ್ಟ್ ಮಾಡಿದ್ರು. ಸೊ ಆ ಒಂದು ಆಬ್ಜೆಕ್ಟಿವ್ ತಗೊಂಡ್ಬಂದಿದ್ದು ಕೂಡ ಕೆ ಮೋದಿ ಗ್ರೂಪ್ ಆಫ್ ಕಂಪನೀಸ್ ಇಂದ ಇರುವಂತ ಒಂದು ಕಂಪ್ನಿ ಮೋದಿ ಕೇರ್. ಸೊ ಕೆ ಮೋದಿ ಗ್ರೂಪ್ ಒಂದು ದೊಡ್ಡ ಲೆಗಸಿ ಕಂಪನೀಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಬರುತ್ತೆ. ಯಾಕಂದ್ರೆ ಕೆ ಮೋದಿ ಗ್ರೂಪ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು 1933. ಸೊ ಮೋರ್ ದೆನ್ 95 years ಆಲ್ರೆಡಿ ಕಂಪ್ಲೀಟ್ ಮಾಡಿದೆ. ಲೆಗಸಿ ಹೇಳೋದಾಗಿದ್ರೆ, ಸೊ ಫೈನಾನ್ಷಿಯಲಿ ವೆರಿ ಸೌಂಡ್, ಸ್ಟ್ರಾಂಗ್ ಆಗಿದೆ, ಆಮೇಲೆ ಒಳ್ಳೆ ಹೆಸರು ಇರುವಂತ ಒಂದು ಕಂಪ್ನಿ. ಸೊ ಅದರಲ್ಲಿರೋ ಇನ್ನೊಂದು ಗ್ರೇಟ್ ಆಬ್ಜೆಕ್ಟಿವ್ ಇರುವಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಮೋದಿ ಕೇರ್
ಇಂದ ಆಪರ್ಚುನಿಟಿ ಕೊಡೋದಕ್ಕೆ, ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ಹೊರಗಡೆ ಕಂಟ್ರೀಸ್ ಅಲ್ಲಿ ಬೇಕಾದಷ್ಟು ಇರೋದು ಬೆನಿಫಿಟ್ಸ್ ಆಲ್ರೆಡಿ ಎಂಜಾಯ್ ಮಾಡಿದ್ದಾರೆ. ಸೊ ಇದು ನಮ್ಮ ಒಂದು ಮೋದಿಕೇರಲ್ಲಿ ಪ್ರೆಸೆಂಟ್ ಸಿನಾರಿಯೋ. ಈ ರೀತಿ ದೊಡ್ಡದಾಗಿ ಬೆಳೆದಿರೋದು ಇಂಡಿಯಾದಲ್ಲಿ ಅಕ್ರಾಸ್ ಆಲ್ ಸ್ಟೇಟ್, ಆಲ್ ಸಿಟೀಸ್ ಆಲ್ರೆಡಿ ಕವರ್ ಆಗಿದೆ. 5,000 ಟೌನ್ಸ್ ಅಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಇಂಡಿಯಾದಲ್ಲಿ ಯಾವ್ದಾದ್ರು ನಿಮ್ಗೆ ಪರಿಚಯ ಇದ್ದಾಗ ಅವ್ರ ಇಂದ ನೀವು ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ನೀವು ಬಿಸ್ನೆಸ್ ತಗೋಬಹುದು, ಅವ್ರಿಗೂ ಕೂಡ ಕೊಡಬಹುದು ಅಕ್ರಾಸ್ ಇಂಡಿಯಾ, ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್. ಸೊ ನಂಬರ್ಸ್ ಬೇಸಿಕಲಿ ನಿಮಗೆ ಜಸ್ಟ್ ಕ್ಲಾರಿಫಿಕೇಶನ್, ಎಷ್ಟು ದೊಡ್ಡದಾಗಿ ಕಂಪನಿ ಆಲ್ರೆಡಿ ಬೆಳೆದಿದೆ ಅಂತ ಹೇಳಿ ನಿಮ್ಗೆ ತಿಳಿಸೋದಕ್ಕೆ. ಅಕ್ರಾಸ್ ಇಂಡಿಯಾ ಆಲ್ರೆಡಿ ಬೆಳೆದಿರುವಂತದ್ದು. ಈ ತರ ಬೆಳೆದಿರುವಂತ ಕಂಪನಿ ನಿಮಗೆ ಕೊಡ್ತಾ ಇರೋದು ನಾಟ್ ಎ ಟೆಕ್ನಿಕಲ್ ಪ್ರಾಡಕ್ಟ್, ಬೇಸಿಕಲಿ ವೆರಿ ಸಿಂಪಲ್ ಪ್ರಾಡಕ್ಟ್ಸ್, ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸೋಪು ಪೇಸ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ ಈಸ್ ಸಫಿಶಿಯಂಟ್. ಯು ಆರ್ ದಿ ಯೂಸರ್ ಆಫ್ ಯುವರ್ ಓನ್ ಬಿಸ್ನೆಸ್ ಪ್ರಾಡಕ್ಟ್ಸ್. ಸೊ ಸ್ಟಾರ್ಟಿಂಗ್ ಇಂದಾನೆ ನಿಮ್ಮ ಒಂದು ಪ್ರಾಡಕ್ಟ್ ನ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಬಹುದು. ರಾತ್ರಿ ಮಲ್ಕೊಳ್ಳೋದು ತನಕನೂ ಕೂಡ ನೀವು ಯೂಸ್ ಮಾಡುವಂತ ಒಂದು ಈವನ್ ಫೇರ್ನೆಸ್ ಕ್ರೀಮ್ ಸಾರಿ ನೈಟ್ ಕ್ರೀಮ್ ಆಗಿರ್ಬೋದು, ಅದು ಇಲ್ಲ ಕೋಕೋನಟ್ ಆಯಿಲ್ ಕೂಡ ಯಾರಾದ್ರೂ ಹಚ್ಕೊಂಡು ಮಲ್ಕೊಳ್ಳೋದಾಗಿದ್ರೆ ಆ ಪ್ರಾಡಕ್ಟ್ ಎಲ್ಲಾನು ಕೂಡ ನಮ್ಮ ಹತ್ರ ಸಿಗತ್ತೆ. ಸೊ ಬಾತ್ರೂಮ್ ಅಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬಾತ್ರೂಮ್ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಕ್ಲೀನ್ ಮಾಡುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಈವನ್ ಲಾಂಡ್ರಿ ಕೇರ್, ಬಟ್ಟೆ ಒಗೆಯೋದಕ್ಕೆ, ಇಲ್ಲಾಂದ್ರೆ ಕುಕಿಂಗ್ ಪ್ರಾಡಕ್ಟ್ಸ್, ಅಡಿಗೆ ಮನೇಲಿ ಯೂಸ್ ಮಾಡುವಂತದ್ದು. ಇದೆಲ್ಲಾ ಪ್ರಾಡಕ್ಟ್ ಜೊತೆಗೆ ಯಾರಾದ್ರೂ ಪ್ರೊಫೆಷನಲ್ ಪೀಪಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಸ್ಕಿನ್ ಕೇರ್ ಅಂಡ್ ಕಾಸ್ಮೆಟಿಕ್ಸ್, ಇದು ಕೂಡ ನಮ್ಮ ಹತ್ರ ಇದೆ. ಯಾರಾದ್ರೂ ಬ್ಯೂಟಿಷಿಯನ್ಸ್ ಯಾರಿದ್ರೆ ಅವ್ರಿಗೂ ಕೂಡ ಒಂದು ಸಪರೇಟ್ ಕ್ಯಾಟಗರಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರುವಂತದ್ದು. ಹಾಗೆ ಸ್ಕಿನ್ ಕೇರ್ ಅಷ್ಟೇ ಇಂಟರ್ನ್ಯಾಷನಲ್ ಕ್ವಾಲಿಟಿ ಕಂಟೆಂಟ್ಸ್ ಇರುವಂತದ್ದು ನಮ್ಮ ಹತ್ರ ಸಿಗುತ್ತೆ. ಅದ್ರ ಜೊತೆಗೆ ಯಾರಾದ್ರೂ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಅಲ್ಲಿ ತುಂಬಾ ಫೋಕಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ವೆಲ್ನೆಸ್ ಕ್ಯಾಟಗರಿ, ಇಲ್ಲಾಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಕೂಡ ನಮ್ಮ ಹತ್ರ ಇದೆ. ಸೊ ಇದಿಷ್ಟು ಐದರ್ ನಿಮಗೆ ಪ್ರೊಫೆಷನಲ್ ಇಲ್ಲ ಅಂತ ಹೇಳಿದ್ರೆ ಸ್ಪೆಷಲೈಸ್ ಪ್ರಾಡಕ್ಟ್ ಚೂಸ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಬೇಕಾಗಿರೋ ಪ್ರಾಡಕ್ಟ್ ನ ನೀವು ಚೂಸ್ ಮಾಡಬಹುದು. ಯಾವ್ದು ನಿಮಗೆ ಇಷ್ಟ ಆಗಿನ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇಷ್ಟು ವೆರೈಟಿ ಪ್ರಾಡಕ್ಟ್ಸ್ ಆಲ್ರೆಡಿ ಇದೆ ನಮ್ಮ ಹತ್ರ. ಇನ್ಕಮ್ ಅಂತ ಬಂದಾಗ ನಿಮಗೆ ಸ್ಟಾರ್ಟಿಂಗ್ 5% ಇಂದ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಅಪ್ ಟು 72%. ಸೊ 72% ಹೋಗೋದು ಹೇಗೆ? ಸೊ ಆಬ್ವಿಯಸ್ಲಿ ನಿಮ್ಗೆ ಯಾವಾಗ ನೀವು ಜಾಯ್ನ್ ಆಗ್ತೀರಾ, ಸೊ ಯಾವ ರೀತಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಿಮಗೆ ಸ್ಟೋರಿ ತಿಳಿಸ್ಕೊಡ್ತೀವಿ ಜಾಯ್ನ್ ಆದ್ಮೇಲೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. 5% ಇಂದ ಅಲ್ಲಿಗೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅದು ನಿಮಗೆ ಜಾಯ್ನ್ ಆದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಕಸ್ಟಮರ್ ಅಂತ ಹೇಳಿದಾಗ ಇದು ಕಸ್ಟಮರ್ಗೆ ಏನು ಕೊಡಬೇಕು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಪ್ರಾಡಕ್ಟ್, ಇನ್ನೊಂದು ಆ ಪ್ರಾಡಕ್ಟ್ ನ ಯೂಸ್ ಮಾಡುವಂತ ಕಸ್ಟಮರ್. ಕರೆಕ್ಟ್. ಸೊ ಕಸ್ಟಮರ್ ಬೇಕಾಗಿರೋದನ್ನ ನಾವು ಕೊಡ್ತಾ ಹೋದಾಗ, ಆಮೇಲೆ ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ನಾವು ಕಲ್ತ್ಕೊಂಡಾಗ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಕರೆಕ್ಟ್. ಸೊ ಕಸ್ಟಮರ್ಸ್ ಕೂಡ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕಸ್ಟಮರ್ಗೆ ಅಪಾರ್ಟ್ ಫ್ರಮ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್, ಗುಡ್ ಸರ್ವಿಸ್ ಜೊತೆಗೆ ಅವ್ರಿಗೂ ಕೂಡ ಸೇವಿಂಗ್ಸ್, ಆ ಸೇವಿಂಗ್ಸ್ ಕೂಡ 40,000 ರೂಪಾಯಿ ತನಕ ಕೊಡೋ ಆಗಿದ್ರೆ ಸೊ ಆ ಕಸ್ಟಮರ್ ಕೂಡ ನಮ್ಮ ಜೊತೆ ಜಾಸ್ತಿ ಟೈಮ್ ತನಕ ಉಳ್ಕೊಳ್ತಾರೆ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಉಳ್ಕೊಳ್ತಾರೆ. ಕರೆಕ್ಟ್. ಸೊ ಅವ್ರಿಗೆ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಇದೆ, ಲಾಯಲ್ಟಿ ಅಂತ ಹೇಳಿ. ಸೊ ಇಲ್ಲಿ ಅವರಿಗೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ 40,000 ರೂಪಾಯಿ ತನಕ ಮಂತ್ಲಿ ಬೆನಿಫಿಟ್ ಅಂಡ್ ಇಯರ್ಲಿ ಬೆನಿಫಿಟ್ ಎಲ್ಲ ಸೇರಿಸಿ ನೋಡೋ ಆಗಿದ್ರೆ 40,000 ರೂಪಾಯಿ ತನಕ ಇಲ್ಲೇ ಸೇವಿಂಗ್ಸ್ ಆಗುತ್ತೆ. ಸೊ ಶಾಪ್ ಅಲ್ಲಿ, ರಿಟೇಲ್ ಶಾಪ್ ಅಲ್ಲಿ, ಇಲ್ಲ ಅಂತ ಹೇಳಿದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋ ಬದಲು ಅವರು ಸೇಮ್ ಪ್ರಾಡಕ್ಟ್ಸ್ ಮನೆಗೆ ಬೇಕಾಗಿರೋದನ್ನ ನಮ್ಮ ಹತ್ರ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಸೇವ್ ಅಪ್ ಟು 40,000 rupees ಪರ್ annum. ಸೊ ಇದು ಕಸ್ಟಮರ್ಗೆ. ಬಿಸ್ನೆಸ್ಗೆ ಬಂದಾಗ ಏನ್ ಮಾಡಬೇಕು, ಬಿಸ್ನೆಸ್ಗೆ ಬೇಕಾಗಿರೋದನ್ನೇ ನಾವು ಮಾಡಬೇಕು. ಎಲ್ಲಾ ಬಿಸ್ನೆಸ್ ಅಲ್ಲೂ ಒಂದು ಪ್ರಾವಿಷನ್ ಸ್ಟೋರ್ ಇಂದ ಹಿಡಿದು ಮುಖೇಶ್ ಅಂಬಾನಿ ಅವರು ಎಸ್ಟಾಬ್ಲಿಷ್ ಮಾಡಿರುವಂತ ದೊಡ್ಡ ಕಂಪನಿ, ಇಲ್ಲಾಂದ್ರೆ ಟೆಸ್ಲಾ, ಅವ್ರಿಗೂ ಕೂಡ ಬೇಕಾಗಿರೋದು ಪ್ರಾಡಕ್ಟ್ ಯೂಸರ್ಸ್. ಕರೆಕ್ಟ್. ಸೊ ಪ್ರಾಡಕ್ಟ್ ಯೂಸರ್ಸ್ ನ ನಾವು ಕ್ರಿಯೇಟ್ ಮಾಡಬೇಕು ಫಸ್ಟ್. ಅದೇ ನಮ್ಮ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಬಿಸ್ನೆಸ್ ಓನರ್. ಇನ್ಕಮ್ ಯಾರು ಬೇಕು ಅಂತಾರೆ ಅಂತವ್ರು, ಇದು ನಾವು ಕಸ್ಟಮರ್ಸ್ ನ ಕ್ರಿಯೇಟ್ ಮಾಡಿದಾಗ ನಮಗೆ ಸಿಗುವಂತ ಇನ್ಕಮ್. ಜಸ್ಟ್ ಕ್ರಕ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 5,000 rupeesಗೆ 25 ರಿಂದ 30 ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕಸ್ಟಮರ್ ನ ನಾವು ಕ್ರಿಯೇಟ್ ಮಾಡಬೇಕು. ಸೊ ಆಮೇಲೆ ಇದು ಜಾಸ್ತಿ ಆಗ್ತಾ ಬರುತ್ತೆ. ನಾನು 1 lakh ತನಕ ತೋರಿಸಿದ್ದೀನಿ. ಇದು 1 lakh ಲಿಮಿಟ್ ಇಲ್ಲ. ಇಟ್ ಗೋಸ್ ಅಪ್ ಟು ಯುವರ್ ಓನ್ ಕೆಪಬಿಲಿಟಿ. ಆಸ್ ಆಫ್ ನೌ ನಮ್ಮ ಕರ್ನಾಟಕದಲ್ಲಿ more than 20 lakh ಪರ್ ಮಂತ್ ಅರ್ನ್ ಮಾಡೋರು ಕೂಡ ನಮ್ಮ
ಕರ್ನಾಟಕದಲ್ಲೇ ಇದ್ದಾರೆ. ಸೊ ಆಸ್ ಪರ್ ಬಿಸ್ನೆಸ್ ಯಾವ ರೀತಿ ಬಿಲ್ಡ್ ಮಾಡ್ತೀವಿ, ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗ್ತೀವಿ, ಇನ್ಕಮ್ ಜಾಸ್ತಿ ಆಗುತ್ತೆ. ನಾನು 1 ಲಕ್ಷ ಯಾತಕ್ಕೆ ತೋರಿಸಿದೀನಿ ಅಂದ್ರೆ 1 ಲಕ್ಷ ಮಾಡಾದ್ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿರ್ತೀರ. ದೆನ್ ಅದಾದ್ಮೇಲೆ ನಿಮ್ಗೆ ಹೇಳ್ಕೊಡೋದು ಏನ್ ಬೇಕಾಗಿರಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಡ್ರೈವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಆಮೇಲೆ 1 ಲಕ್ಷಕ್ಕೆ 300 ಕಸ್ಟಮರ್ನ ತೋರಿಸಿದೀನಿ. ಸೊ ಹಾಗಂತ ನೀವೇ 300 ಜನ ಕಸ್ಟಮರ್ನ ಉಳ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ಸೊ ನಿಮ್ ಟಾರ್ಗೆಟ್ 25 to 30 ಕಸ್ಟಮರ್ಸ್ ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಅದಾದ್ಮೇಲೆ ಸಿನ್ಸ್ ಇಟ್ಸ್ ಡೈರೆಕ್ಟ್ ಮಾರ್ಕೆಟಿಂಗ್, ಬೇರೆಯವರು ಕೂಡ ಯಾವಾಗ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಟೀಮ್ ಅಲ್ಲಿ, ಅದೆಲ್ಲ ಆಡಪ್ ಆದಾಗ ದೆನ್ ಇಟ್ ವಿಲ್ ಕ್ರಾಸ್ 300. ಸೊ ಅದು ನಿಮಗೆ 300 ಕ್ರಾಸ್ ಆದ್ಮೇಲೆ ದೆನ್ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಅರ್ನಿಂಗ್ ಮನಿ, ಯು ವಿಲ್ ಆಲ್ಸೋ ಸ್ಟಾರ್ಟ್ ಮೇಕಿಂಗ್ ಮನಿ. ಸೊ ಈ ರೀತಿ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಬಿಸ್ನೆಸ್ ಅಲ್ಲಿ ಇಷ್ಟೊಂದೆಲ್ಲ ಕಸ್ಟಮರ್ 300 ಕಸ್ಟಮರ್ಸ್ ಎಲ್ಲ ಉಳ್ಕೊಂಡು ಹೋಗೋದ್ ಬೇಕಾಗಿಲ್ಲ. ನಾವು 25-30 ಕಸ್ಟಮರ್ಸ್ ನಾವು ಮಾಡಿದ್ರು ಕೂಡ ದಟ್ ಈಸ್ ಸಫಿಶಿಯಂಟ್. ಅದಾದ್ಮೇಲೆ ಬಿಸ್ನೆಸ್ ಇನ್ನು ಸ್ಕೇಲ್ ಅಪ್ ಆಗ್ತಾ ಬರುತ್ತೆ. ಇದು ನಮ್ಮ ಫೋಕಸ್. ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕಸ್ಟಮರ್ಸ್ ನ ನಾವು ಕ್ರಿಯೇಟ್ ಮಾಡಿ ಉಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಇದು ಮಾಡ್ತಾ ಇರೋವಾಗಿದ್ರೆ ನಿಮಗೆ ಸಪೋರ್ಟ್ ಬೇಕಾದಷ್ಟು ಬೇಕಾಗತ್ತೆ. ಸೊ ಅದೇ ಸಪೋರ್ಟೇ ನಿಮಗೆ ಬೇಕಾದಷ್ಟು ಸಿಗುತ್ತೆ ಕೂಡ. ಸೊ ಫಸ್ಟ್ ಆಫ್ ಆಲ್ ಕಂಪ್ನಿಯಿಂದ ಹೇಳೋವಾಗಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್, ಇವಾಗ ನಾವು ಕೂಡ ಯಾವ ರೀತಿ ಆನ್ಲೈನ್ ಅಲ್ಲಿ ಇದೀವಿ, ಆನ್ಲೈನ್ ಪ್ಲಾಟ್ಫಾರ್ಮ್ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಲ್ರೆಡಿ ಇದೆ. ಸೊ ಬೀಟ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ನಲ್ಲಿ ನಿಮಗೆ ಎಜುಕೇಶನ್ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಸಿಗುತ್ತೆ. ಸೊ SPBM ಅಕಾಡೆಮಿ ಇದೆ. ಸೊ ಈ ಒಂದು SPBM ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನಿಮಗೆ ಬೇಕಾದಷ್ಟು ಅಪ್ಡೇಟ್ ಸಿಗ್ತಾ ಬರುತ್ತೆ. ಸೊ ಎಜುಕೇಶನ್ ಸಿಗ್ತಾ ಬರುತ್ತೆ. ಬೀಟ್ ಬಿಸ್ನೆಸ್ ಆರ್ ಪ್ರಾಡಕ್ಟ್ಸ್ ಯಾವ್ದಾದ್ರು ಸರಿ, ನಿಮ್ಗೆ ಯಾವ್ದು ಬೇಕೋ ಅದ್ರ ಇನ್ಫಾರ್ಮೇಶನ್ ಸಿಗ್ತಾ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಲೈವ್ ಆಗು ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಅವಾಗ ಸೆಷನ್ಸ್ ಇರುತ್ತೆ. ಅದಲ್ದಿರ ನಿಮಗೆ ರೆಗ್ಯುಲರ್ ಆಗಿ ನಾವು ಸ್ಟೇಟ್ ವೈಸ್ ಅಲ್ಲೂ ಕೂಡ ನಿಮಗೆ ಆನ್ಲೈನ್ ಕ್ಲಾಸಸ್, ಇಲ್ಲ ಅಂತ ಹೇಳಿದ್ರೆ ಆಫ್ಲೈನ್ ಕ್ಲಾಸಸ್, ಬೀಟ್ 1-to-1 ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಲೀಡರ್ಸ್ ಕಡೆಯಿಂದ ನಿಮಗೆ ನಿಮ್ಮ ಟೀಮ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತ ಕೆಲವು ಪ್ರೋಗ್ರಾಮ್ಸ್ ಎಲ್ಲಾನು ಕೂಡ ಡಿಸೈನ್ ಆಗಿರುತ್ತೆ. ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಎರಡೂ ಕೂಡ ಸಿಗುತ್ತೆ. ಸೊ ನಿಮಗೆ ಬೇಕಾಗಿರುವಂತ ಬಿಸ್ನೆಸ್ ಅಲ್ಲಿ ಬೇಕಾಗಿರುವಂತ ಒಂದು ಕೋಚಿಂಗ್ ಆಗಿರ್ಬೋದು, ಮೆಂಟೋರಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಡೈರೆಕ್ಷನ್ ಅಂಡ್ ಟ್ರೈನಿಂಗ್ ಯಾವ ರೀತಿ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅದ್ರ ತಕ್ಕನಾಗಿ ಆನ್ಲೈನ್ ಅಂಡ್ ಆಫ್ಲೈನ್ ಎಲ್ಲರೂ ಕೂಡ ನಿಮಗೆ ಕೊಟ್ಟು ಮೆಂಟೋರ್ ಮಾಡೋದಕ್ಕೂ ಕೂಡ ಇಲ್ಲಿ ಬೇಕಾದಷ್ಟು ಜನ ಸಕ್ಸಸ್ಫುಲ್ ಆಗಿರುವಂತವ್ರು ನಿಮಗೆ ರೆಡಿ ಇದ್ದಾರೆ, ಅಲಾಂಗ್ ವಿತ್ ಕಂಪ್ನಿ ಪ್ರೊಫೆಷನಲ್ ಪೀಪಲ್. ಇದಿಷ್ಟು ನಾನೇನೋ ನಿಮ್ಗೆ ಹೇಳಿದೆ. ಸೊ ಆದ್ರೆ ಇದರಲ್ಲಿ ನಿಜವಾಗ್ಲೂ ಕೂಡ ಅಚೀವ್ ಆಗಿರೋರ್ನ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು, ಕರೆಕ್ಟ್? ಸೊ ಅದಕ್ಕೆ ಅಂತ ಹೇಳಿ ಲೆಟ್ ಮೀ ಕನೆಕ್ಟ್ ಫ್ಯೂ ಪೀಪಲ್. ಇಲ್ಲಿ ನಮ್ಮ ಸೆಷನ್ ಅಲ್ಲಿ ಕೆಲವರು ಆಲ್ರೆಡಿ ಇದ್ದಾರೆ. ಸೊ ಅವ್ರನ್ನ ನಾನು ಜಸ್ಟ್ ಇನ್ವೈಟ್ ಮಾಡಿ ನಿಮಗೆ ಕನೆಕ್ಟ್ ಮಾಡುತ್ತೇನೆ, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಟೆಸ್ಟಿಮೋನಿ. ಇವತ್ತು ನಾನಿಬ್ರಿಂದ ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಬ್ರು ಕೂಡ ನಮ್ಮ ನಾರ್ತ್ ಕರ್ನಾಟಕದಿಂದನೇ ಬಂದಿರುವಂತವ್ರು. ಸೊ ಅವ್ರ ಪರಿಚಯ ಅವರೇ ಮಾಡ್ತಾರೆ. ಸೊ ಯಾವ ರೀತಿ ಅವರು ನಮ್ಮ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ, ಅವ್ರ ಇಬ್ರು ಕಡೆಯಿಂದ ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಫ್ರಮ್ ಆಲ್ ದಿ ವೇ ಫ್ರಮ್ ರಾಯಚೂರ್ ನಮ್ಮ ಶರಣ್ ಬಸವರಾಜ್. ಅದಾದ್ಮೇಲೆ ಹಾವೇರಿಯಿಂದ ನಮ್ಮ ಮುರುಗೇಶ್ ಅವರು ಇದ್ದಾರೆ. ಸೊ ಇಬ್ರು ಕೂಡ ವೆಲ್ಕಮ್ ಮಾಡ್ತೀನಿ. ಫಸ್ಟ್ ನಮ್ಮ ಶರಣ್ ಬಸವರಾಜ್ ಅವರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಸೊ ಶರಣ್ ಬಸವರಾಜ್ ಅವರೇ, ವೆಲ್ಕಮ್ ಅಂಡ್ ಸ್ಮಾಲ್ ಟೆಸ್ಟಿಮೋನಿ ಫ್ರಮ್ ಯುವರ್ ಸೈಡ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ನನ್ನ ವಾಯ್ಸ್ ಆಡಿಬಲ್ ಇದೆ ಸರ್? ಎಸ್ ಕೇಳಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಶರಣ್ ಬಸವರಾಜ್ ಅಂತ ಹೇಳಿ, ನಾನು ರಾಯಚೂರಿಂದ ಮಾತಾಡ್ತಿದ್ದೀನಿ, ಸಿಂಧೂರು ತಾಲೂಕಿಂದ. ಈ ಒಂದು ಅವಕಾಶ ಬರೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ತಂದೆಯವ್ರ ಜೊತೆ ಅಗ್ರಿಕಲ್ಚರ್ ಮಾಡ್ತಾನೆ ನಾನು ಡಿಗ್ರಿ ಎಜುಕೇಶನ್ ಮುಗಿಸ್ಕೊಂಡೆ. ಸೊ ಟೀಚರ್ ಜಾಬ್ ಅಲ್ಲಿ ನಾನು ಇದ್ದೆ. ಸೊ ಇದು ಬರೋಕ್ಕಿಂತ ಮುಂಚೆ ಅಲ್ಲಿ ನನಗೆ ಸುಮಾರು ತಿಂಗಳಿಗೆ 8,000-10,000 ರೂಪಾಯಿ ಇನ್ಕಮ್ ಇತ್ತು. ಆದ್ರೆ ಈ ಅವಕಾಶನ ಪರಿಚಯ ಮಾಡಿಸ್ಕೊಟ್ಟು ನಾನು ಸ್ಟೂಡೆಂಟ್. ಆ ವ್ಯಕ್ತಿ ಮುಖಾಂತರ ಅವಕಾಶ ಗೊತ್ತಾದ್ಮೇಲೆ ನಾನು ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದೆ. ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು. ಸೊ ಪ್ರಾಡಕ್ಟ್ ಇಷ್ಟ ಆದ್ಮೇಲೆ ಜಸ್ಟ್ ನಾನು ಬಳಕೆ ಮಾಡ್ತಾ ಒಂದು 6 ಮಂತ್ 1 ಇಯರ್ ಆಯ್ತು. ಸೊ ಇದರಲ್ಲಿ ಏನಾದ್ರು ಒಂದು 50,000 ಇನ್ಕಮ್ ಪ್ಲಸ್ ಬಂತಂದ್ರೆ ಸೊ ನಾನು ಇದನ್ನ ಫುಲ್ ಟೈಮ್ ತಗೋಬೇಕಂತ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಸೊ ಯಾವಾಗ 50,000 ಇನ್ಕಮ್ ಕ್ರಾಸ್ ಆದ್ಮೇಲೆ ಸೊ ನನಗೆ ಅನಿಸ್ತು ಇದು ಒಳ್ಳೆ ಬೆಸ್ಟ್ ಆಪರ್ಚುನಿಟಿ ಇದೆ. ಸೊ ನಾನು ಯಾಕೆ ಮಾಡಬಾರ್ದು ಕಂಟಿನ್ಯೂ ಅಂತ ನಿರ್ಧಾರ ಮಾಡಿದ್ಮೇಲೆ ಈಗ ಈ ಒಂದು ಅವಕಾಶದ ಮುಖಾಂತರ ಸ್ನೇಹಿತರೆ ಸೊ ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾನು ಮೋದಿ ಕೇರ್ ಮುಖಾಂತರನೇ 2 ಲಕ್ಷ ಪ್ಲಸ್ ಇನ್ಕಮ್ ಅರ್ನ್ ಮಾಡಿದ್ದೀನಿ. ಜೊತೆಗೆ ಇದರಲ್ಲೇ ಮನೆ ಕಟ್ಟಿದ್ದೀನಿ. ಜೊತೆಗೆ 12 ವಿದೇಶ ಫಾರಿನ್ ಟ್ರಿಪ್ ಆಗಿದೆ. ಹಾಗೇನೆ ಜೊತೆಗೆ ಇದರಲ್ಲಿ ಸುಮಾರು ನಮ್ ಟೀಮ್ ಮುಖಾಂತರ ಅಚೀವ್ಮೆಂಟ್ ನೋಡೋದಾದ್ರೆ ತುಂಬಾ ಖುಷಿ ಕೊಟ್ಟಿದ್ದ ವಿಚಾರ. ಇವತ್ತು ಹೊರಗಡೆ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಬಿಸ್ನೆಸ್ ಅನ್ನ ಜಾಬ್ ಯೂಸ್ ಮಾಡ್ಕೊಂಡು
ಒಬ್ಬ ವ್ಯಕ್ತಿ ಮಾತ್ರ ಬೆಳಿಬಹುದು, ಬಟ್ ಇಲ್ಲಿ ಟೀಮ್ ವರ್ಕ್ ಮುಖಾಂತರ ತುಂಬಾ ಜನ ಅಚೀವ್ಮೆಂಟ್ ಮಾಡಿಸುವಂತ ಗೊತ್ತಾಯ್ತು. ಸೊ ಇವತ್ತು ನಮ್ಮ ಟೀಮ್ ಅಲ್ಲಿನೇ ಟೀಮ್ ವರ್ಕ್ ಮುಖಾಂತರ 80 ಜನ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಜೊತೆಗೆ ಸುಮಾರು ಒಂದ್ 2-3 ಜನ ಮನೆ ಕಟ್ಟಿದ್ದಾರೆ. ಆಮೇಲೆ 2 ಲ್ಯಾಕ್ 3 ಲ್ಯಾಕ್ ಇನ್ಕಮ್ ಮಾಡೋರು ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಸ್ನೇಹಿತರೆ. ತುಂಬಾ ಖುಷಿ ಆಯ್ತು. ಸೊ ನಾನ್ ಯಾಕೆ ಇದನ್ನ ಕಂಟಿನ್ಯೂ ಮಾಡಬಾರ್ದು ಈ ಬಿಸ್ನೆಸ್ ಅನ್ನ, ಸೊ ಮುಂದೆ ಯಾಕೆ ನನ್ನ ತಲೆಮಾರಾಂತರ ಯಾಕೆ ನಾ ಇದನ್ನ ಬಿಸ್ನೆಸ್ ಮುಂದುವರ್ಸ್ಕೊಂಡು ಅಂತ ನಿರ್ಧಾರ ಮಾಡಿದ್ದಕ್ಕೆ. ಸೊ ಇವತ್ತು ನನ್ನ ಮುಂದಿನ ಗುರಿ ಏನಂತಂದ್ರೆ ಬರುವ ಇನ್ನೊಂದು ವರ್ಷದಲ್ಲಿ, ಸೊ 1 ವರ್ಷದ ಒಳಗಡೆ 3 ಲಕ್ಷ ಇನ್ಕಮ್ ಪ್ಲಸ್ ನಾನು ಇನ್ಕಮ್ ಅರ್ನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಟೀಮ್ ಅಲ್ಲಿ ನನ್ನ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ಸುಮಾರು 100 ಜನಗಳಿಗೆ 2028ನೇ ಇಸವಿಗೆ ಇನ್ನ 3 ವರ್ಷಗಳಲ್ಲಿ ಸುಮಾರು ಒಂದು 100 ಜನಗಳನ್ನ ನಾನು ಲಕ್ಷಾಧಿಪತಿನ ಕ್ರಿಯೇಟ್ ಮಾಡ್ಕೊಂತ ಈ ಒಂದು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ತುಂಬಾ ಖುಷಿ ಆಗ್ತಿದೆ ಈ ಒಂದು ಅವಕಾಶದಲ್ಲಿ. ಯಾಕಂದ್ರೆ ಆರೋಗ್ಯ ಸಿಕ್ಕಿದೆ, ಹಣ ಸಿಕ್ಕಿದೆ, ಜೊತೆಗೆ ಸಾಧನೆ ಸಿಕ್ಕಿದೆ, ಇನ್ನೊಬ್ಬರನ್ನ ಬೆಳೆಸುವಂತ ಅದ್ಭುತ ಅವಕಾಶ ಅಂತ ಗೊತ್ತಾಯ್ತು. ಹಾಗೇನೆ ಇವತ್ತು ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನಮ್ಮೆಲ್ಲ ಒಂದು ಟೀಮ್ ಅನ್ನ ಗ್ರೋತ್ ಮಾಡೋದಕ್ಕೆ, ಸೊ ಟೀಮ್ ಅಲ್ಲಿ ಅಚೀವ್ಮೆಂಟ್ಸ್ ಬರೋದಕ್ಕೆ ಕಂಪನಿ ಮ್ಯಾನೇಜ್ಮೆಂಟ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ತುಂಬಾ ಜನ ಲೀಡರ್ಗಳಿದ್ದಾರೆ. ಸೊ ನನ್ನ ಅಪ್ಲೈನ್ ಲೀಡರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಹುಮುಖ್ಯವಾಗಿ ನನ್ನ ಟೀಮ್ ಅಲ್ಲಿ ನನ್ನ ಟೀಮ್ ಪಾರ್ಟ್ನರ್ಸ್ ಮುಖಾಂತರ ಇವತ್ತು ಅಚೀವ್ಮೆಂಟ್ ಆಗಿದೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟು ಮಂಜುನಾಥ್ ಸರ್ ಈ ಒಂದು ವೇದಿಕೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರಣು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುರುಗೇಶ್ ಸರ್. ಎಸ್ ಸರ್, ಐ ಆಮ್ ಆಡಿಬಲ್ ಸರ್. ಎಸ್ ಎಸ್ ಎಸ್, ಎಲ್ರಿಗೂ ನಮಸ್ಕಾರ. 374 ಜನ ಇದ್ದೀವಿ ಇವತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ರಿಯಲಿ ವಂಡರ್ಫುಲ್. ನಿಮ್ನೆಲ್ಲ ಭೇಟಿ ಆಗೋದಕ್ಕೆ, ಫಿಸಿಕಲಿ ಆಗ್ಲಿಕ್ಕೂ ಮಾನಸಿಕವಾಗಿ ಭೇಟಿ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮಂಜುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೆಸರು ಬಂದು ಮುರುಗೇಶ್ ಬಳಿಗಾರ್, ಊರು ರಾಣೆಬೆನ್ನೂರು. ಬೇಸಿಕಲಿ ಈ ಅವಕಾಶನ ಪಡೆಯೋದಕ್ಕಿಂತ ಮುಂಚೆ ಬಜಾಜ್ 2 ವೀಲರ್ ಸೇಲ್ಸ್ ಅಂಡ್ ಸರ್ವಿಸ್ ಅನ್ನ ಮಾಡ್ತಿದ್ದೆ. ಓದಿದ್ದು ಡಿಪ್ಲೊಮಾ ಆಟೋಮೊಬೈಲ್. ಮೊದಲು ಗಾಡಿ ಬಗ್ಗೆ ಮಾತಾಡ್ತಿದ್ದೆ, ಈಗ ಬಾಡಿ ಬಗ್ಗೆ ಮಾತಾಡ್ತಿದ್ದೀನಿ ಬಿಕಾಸ್ ಆಫ್ ಮೋದಿ ಕೇರ್. ಸೊ ವಿಶೇಷವಾಗಿರ್ತಕ್ಕಂಥದ್ದು, ತುಂಬಾ ಜನ ಆ ಡ್ರೀಮು ಈ ಡ್ರೀಮು, ಈಗೆಲ್ಲ ನಿಮಗೆ ಡ್ರೀಮ್ ಅಂತ ಗೊತ್ತು. ನನಗೆ ಗೊತ್ತಿದ್ದು ಒಂದೇ, ಹೆಂಗಾರು ಇರ್ಲಿ ಒಂದ್ಸಲಿ ಫ್ಲೈಟ್ ಹತ್ಬೇಕು ಅಂತ ಬಂದವನು ನಾನು ಮೋದಿ ಕೇರಿಗೆ. ಇವತ್ತು 11 ವಿದೇಶಿ ಪ್ರವಾಸನ ಹೋಗಿ ಬಂದಿದ್ದೀನಿ. ನನ್ನ ಟೀಮಲ್ಲಿ ಹತ್ತತ್ರ 60 ಜನ ವಿದೇಶಿ ಪ್ರವಾಸಕ್ಕೆ, ಅದು ಫಾರ್ಮರ್ಸ್, ರೈತನ ಮಕ್ಕಳು ಸಹ ಹೋಗಿದ್ದಾರೆ. ಅದ್ರ ಜೊತೆಗೆ 30ರಿಂದ 40 ಕಾರು ಓಡಾಡ್ತಾ ಇದ್ದಾವೆ. ಅಂತ ಒಂದು ಫೆಂಟಾಸ್ಟಿಕ್ ಅಪಾರ್ಚುನಿಟಿ ನಾನೊಬ್ಬನು ಪಡೆಯೋದಲ್ಲ, ನಾನು ಪಡೆದು ಬೇರೆಯವರಿಗೆ ಕೊಡಿಸ್ತಕ್ಕಂಥ ಒಂದು ಬೆಸ್ಟ್ ಅಪಾರ್ಚುನಿಟಿ ಇನ್ ದ ವರ್ಲ್ಡ್, ಅದು ಮೋದಿ ಕೇರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸಿಂಪಲ್, ಮೋದಿ ಕೇರ್ನ ಬಹಳಷ್ಟು ಜನ ಏನೇನೋ ಅಂತ ಕಷ್ಟಪಡ್ತಾರೆ. ಏನು ಮಾಡಬೇಕಾಗಿಲ್ಲ, ಇಷ್ಟಪಟ್ಟು ಒಳಗೆ ಬನ್ನಿ. ಸ್ವಲ್ಪ ಕಷ್ಟಪಡೋದಕ್ಕೆ ರೆಡಿ ಆಗ್ರಿ. ನೀವೇನ್ ಇಷ್ಟಪಡ್ತೀರಿ ಅದೆಲ್ಲವೂ ಸಿಗೋದಕ್ಕೆ ಒಂದೇ ಒಂದು ಪ್ಲಾಟ್ಫಾರ್ಮ್, ಅದು ಮೋದಿ ಕೇರ್. ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದನ್ನ ಸಮೀರ್ ಮೋದಿಜಿ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಮಂಜುನಾಥ್ ಸರ್, ಭಾಸ್ಕರ್ ಸರ್ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಜೂಮ್ ಸೆಷನ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಬಳಸ್ಕೋಬೇಕಷ್ಟೇ, ಬಳಸ್ಕೊಳ್ಳಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ. ಕಲಿಬೇಕು, ಕಲ್ತಿದ್ದನ್ನ ಅಳವಡಿಸ್ಕೋಬೇಕು, ಅಳವಡಿಸ್ಕೊಂಡಿದ್ದನ್ನ ಮಾಡಬೇಕು, ಮಾಡಿದ್ದನ್ನ ಕಲಿಸ್ಬೇಕು, ಕಲಿಸಿದ್ದನ್ನ ಕಲಿಸುವಂತೆ ಮಾಡಬೇಕು. ಇಷ್ಟೇ ಮೋದಿ ಕೇರ್ನಲ್ಲಿ. ಈ 5 ಸ್ಟೆಪ್ ಅನ್ನ ನಾನು ಫಾಲೋ ಮಾಡಿದ್ದೆ. ನಿಜ ಆದ್ರೆ ಕಾರ್ ಬೇಕಾ? ಇವತ್ತು 2ನೇದು 19 ಲಕ್ಷ ರೂಪಾಯಿ ಕಾರಲ್ಲಿ ಓಡಾಡ್ತಾ ಇದ್ದೀನಿ. 2ನೇ ಕಾರು ಮೋದಿ ಕೇರ್ ಮುಖಾಂತರ. ಶಾರ್ಟ್ಲಿ ಇನ್ನೇನು ಪ್ಲಾನ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಮನೆಗೆ ಇದಕ್ಕೋಸ್ಕರ. ಅದ್ರ ಜೊತೆಗೆ ನನ್ನ ಟೀಮಲ್ಲಿ GRDDsಗಳಿದ್ದಾರೆ. ತುಂಬಾ ಖುಷಿ ಇದೆ ಮಂಜುನಾಥ್ ತರ್ಲಿಕೆಟ್ಟಿ ಅಂಡ್ ಲೋಹಿತ್ ಬಿಲ್ಲಳ್ಳಿ ಬಗ್ಗೆ ಹೇಳೋದಕ್ಕೆ. ಯಾಕಂತಂದ್ರೆ ಎಲ್ಲೋ ಇದ್ದಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಕೈ ಜೋಡಿಸ್ಕೊಂಡು ಅವ್ರನ್ನೂ ಸಹ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶ ಅದು ಮೋದಿ ಕೇರಲ್ಲಿ ಸಿಕ್ಕಿದೆ. ಬಸವರಾಜ್ ಅಂತೇಳಿ ಬೆಸ್ಟ್ ಫಾರ್ಮರ್, ಇವರೆಲ್ಲ ಇದ್ದಾರೆ. ಇವರೆಲ್ಲರ ಒಂದು ಸಹಕಾರ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕೈ ಹಿಡಿದು ನಡೆಸಿರ್ತಕ್ಕಂಥ ನನ್ನ ಗ್ರೇಟ್ ಲೀಡರ್ ರವೀಂದ್ರ ಸರ್ ಅಂಡ್ ವಿಜಯ್ ಸರ್, ರಾಜು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಸ್ಟಾಫ್. ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಡ್ ಫಾದರ್ ಸಮೀರ್ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸೇರಿ ಸುಂದರ ಕನ್ನಡ ನಾಡನ್ನ ಕಟ್ಟೋಣ ಮೋದಿ ಕೇರ್ ಮುಖಾಂತರ. ಥ್ಯಾಂಕ್ ಯು ಸರ್. ಓವರ್ ಟು ಮಂಜುನಾಥ್ ಸರ್. ಥ್ಯಾಂಕ್ ಯು ಮುರುಗೇಶ್ ಸರ್. ಸೊ ಇವತ್ತು ಆಕ್ಚುಲಿ ಇಬ್ರನ್ನ ಮಾತ್ರ ಕನೆಕ್ಟ್ ಮಾಡಿದ್ದು. ಸೊ ಇಬ್ರು ಅವರೇ ಹೇಳಿದಂಗೆ ನಿಮ್ಗೆ ಇಬ್ರು ಕೂಡ ಒಂದು ಎಂಪ್ಲಾಯ್ಮೆಂಟ್ ಇದರಿಂದ ಬಂದವರು. ಸೊ ಅದಾದ್ಮೇಲೆ ಇಲ್ಲಿ ಸಕ್ಸಸ್ಫುಲ್ ಆಗಿ ಇವಾಗ ಎಂಟರ್ಪ್ರಿನಿಯರ್ ಆಗೋದು ಇದಾರೆ. ಅವರ ಟೀಮ್ ಅಲ್ಲೂ ಕೂಡ ಬೇಕಾದಷ್ಟು ಜನ ಎಂಟರ್ಪ್ರಿನಿಯರ್ ಆಲ್ರೆಡಿ ಬಿಲ್ ಮಾಡಿದ್ದಾರೆ. ಇದು ನಮ್ಮ ಮೋದಿ ಕೇರ್ ಅಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ಇಲ್ಲಿ ನಾವು ಇಷ್ಟಪಟ್ಟು ಮಾಡೋದಲ್ಲ, ಬೇರೆಯವ್ರನ್ನು ಕೂಡ ಅವ್ರಿಗೇನ್ ಬೇಕೋ ಅದನ್ನ ನಾವು ಕನೆಕ್ಟ್ ಮಾಡ್ತಾ ಬರ್ಬೋದು. ಸೊ ಬೇಸಿಕಲಿ ಫೆಸಿಲಿಟಿ ಮಾಡ್ತಾ ಬಂದ್ರೆ ಅವರು ಅವರ ಎಫರ್ಟ್ ತಕ್ಕನಾಗೆ ಅವ್ರು ಬೆಳೀತಾರೆ. ಸೊ
ಪ್ರಪಂಚದಲ್ಲಿ ಯಾವುದು ಕೂಡ ಒಂದು ಇನ್ಕಮ್ ಪ್ಲಾಟ್ಫಾರ್ಮ್ ಅಂತ ನೋಡಾಗಿದ್ರೆ ಎಲ್ಲೂ ಕೂಡ ವಿತೌಟ್ ಎಫರ್ಟ್ ಇನ್ಕಮ್ ಮಾಡೋದಕ್ಕಾಗಲ್ಲ. ಸೊ ಮುರುಗೇಶ್ ಅವರು ಹೇಳುವಂಗೆ ಬೇಸಿಕಲಿ ಎಫರ್ಟ್ ಹಾಕೋದನ್ನ ನೀವು ರೆಡಿ ಇದ್ರೆ ದೆನ್ ಅದಕ್ಕೆ ಸಪೋರ್ಟ್ ಕೊಡೋದಕ್ಕೆ ಇಲ್ಲಿ ಬೇಕಾದಷ್ಟು ಆಪರ್ಚುನಿಟಿ ಇದೆ. ಎಜುಕೇಶನ್ ಆಗಿರ್ಬೋದು ಇಲ್ಲ ನಾಲೆಜ್ ಆಗಿರ್ಬೋದು, ಅದನ್ನ ನೀವು ಟೈಮ್ ಅಂಡ್ ಎಫರ್ಟ್ ನೀವು ಪ್ರಾಪರ್ ಆಗಿ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಸಕ್ಸಸ್ ಗ್ಯಾರಂಟಿ ಆಗಿ ಸಿಗುತ್ತೆ. ಸೊ ಸಾವಿರಾರು ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಸೊ ಟೈಮ್ ಲಿಮಿಟ್ ಇರೋದ್ರಿಂದ ನಾನು ಕೆಲವ್ರನ್ನ ಮಾತ್ರ ಇಲ್ಲಿ ಇಬ್ಬಿಬ್ರನ್ನ ಮಾತ್ರ ಕನೆಕ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಅತ್ತೆ ಸೊಸೆಯವ್ರನ್ನ ನಾನು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದೆ. ಮನೇಲಿ ಅತ್ತೆ ಸೊಸೆಯವರು ಇಬ್ರು ಸೇರಿ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು. ಇವತ್ತು ಇಬ್ರು ಎಂಪ್ಲಾಯೀಸ್ ಆಗಿರೋರು ಇವಾಗ ಓನ್ ಎಂಟರ್ಪ್ರಿನಿಯರ್ ಆಗಿ ಶಿಫ್ಟ್ ಆಗೋದಿದ್ರೆ ಅವರ ಒಂದು ಫ್ಯಾಮಿಲಿ ರಿಕ್ವೈರ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡಿರೋರು ಇವತ್ತು ನಿಮ್ಗೆ ಕನೆಕ್ಟ್ ಮಾಡಿದ್ದು. ಸೊ ನೀವು ಜಾಯ್ನ್ ಆದ್ಮೇಲೆ ಏನು ಬೇಕಾದಷ್ಟು ನಿಮ್ಗೆ ಕನೆಕ್ಟ್ ಆಗ್ತಾರೆ, ಡೋಂಟ್ ವರಿ. ಸೊ ಫಸ್ಟ್ ಫೈನಲಿ ನಿಮ್ಮ ಹತ್ರ 2 ಚಾಯ್ಸ್. ನಮಗೆ ಏನ್ ಬೇಕು ಅದರಲ್ಲೇ ನಾವು ಒಂದು ಗೋಡೆ ಕಟ್ಕೊಂಡು ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಾಕು. ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಗೆ ಸದ್ಯಕ್ಕೆ ಏನ್ ಬರ್ತಾ ಇದೆ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಸೆಕ್ಯೂರ್ ಆಗಿ ಇರುವಂತದ್ದು. ಇನ್ನೊಂದು ಫೈನಾನ್ಷಿಯಲ್ ಫ್ರೀಡಮ್. ಸೊ ವಿವೇಕಾನಂದ ಅವರು ನಾನು ಏನ್ ತೋರಿಸಿದೆ ಅದೇ ತರ ನಮ್ಮ ಎಬಿಲಿಟಿನ ಜಾಸ್ತಿ ಮಾಡ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರುವಂತ ನನ್ನ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋದನ್ನ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದಾಗ ದೆನ್ ವಿ ವಿಲ್ ಹ್ಯಾವ್ ಫೈನಾನ್ಷಿಯಲ್ ಫ್ರೀಡಮ್. ಅಂದ್ರೆ ನಮ್ಮ ಫ್ಯಾಮಿಲಿಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಏನೆಲ್ಲ ಅವರು ಕೇಳ್ತಾರೆ ಅದನ್ನ ನನಗೆ ಕೊಡೋದಕ್ಕೆ ಸಾಧ್ಯ ಆದ್ರೆ ದೆನ್ ದಟ್ ಈಸ್ ಫೈನಾನ್ಷಿಯಲ್ ಫ್ರೀಡಮ್. ಅದು ಇವಾಗಲೂ ಕೂಡ ಅಷ್ಟೇ. ಮೋಸ್ಟ್ಲಿ ಒಂದು 1 year 2 year ಆದ್ಮೇಲೂ ಕೂಡ ನಮ್ಮ ಫ್ಯಾಮಿಲಿಯವ್ರು ಏನಾದ್ರು ಬೇಕು ಅಂತ ಕೇಳಿದ್ರೆ ಅವಾಗ ಅದಕ್ಕೆ ಕೊಡೋದಕ್ಕೆ ಸರಿ ಅಂತ ಹೇಳೋದಾಗಿದ್ರೆ ದೆನ್ ದಟ್ ಈಸ್ ಫೈನಾನ್ಷಿಯಲ್ ಫ್ರೀಡಮ್. ಅದಕ್ಕೆ ಹೋಗುವಾಗಿದ್ರೆ ದೆನ್ ವೆಲ್ಕಮ್ ಟು ಅವರ್ ಮೋದಿಕೇರ್ ಆಪರ್ಚುನಿಟಿ. ಸೊ ಈ ಒಂದು ಆಪರ್ಚುನಿಟಿಲಿ ನೀವು ಅನ್ಕೊಂಡಿರುವಂತ ಗುರಿನ ಸಾಧಿಸೋ ತನಕ ನಿಲ್ಸೋದ್ ಬೇಡ. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಗುರಿಗೆ ತಲುಪಿತು. ಸೊ ಇದು ಇಷ್ಟ ಹೇಳ್ತಾ, ಸೊ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಮೋದಿಕೆ ಫ್ಯಾಮಿಲಿಗೆ ವೆಲ್ಕಮ್. ಸಪೋರ್ಟ್ ಕೊಡೋದಕ್ಕೆ ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಓನ್ ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಅಚೀವಿಂಗ್ ಯುವರ್ ಫ್ಯಾಮಿಲಿ ಡ್ರೀಮ್ಸ್. ಸೊ ಇಷ್ಟು ನನ್ನ ಕಡೆಯಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್ ಟೈಮ್ ಕೊಟ್ಟು ಇವತ್ತು ಅಟೆಂಡ್ ಆಗಿದ್ದಕ್ಕೆ.